ಮೊದಲನೇದಾಗಿ ಸಮಸ್ಯೆಗಳು ಯಾಕೆ ಬರುತ್ತೆ ಅನ್ನೋದು ವಿಚಾರಗಳನ್ನು ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಈಗ ನಾವು ಮಾಡೋದೆಲ್ಲ ಮುಂದಕ್ಕೆ ಬರುತ್ತೆ, ಈಗ ನಾವು ಅನುಭವಿಸ್ತಿರೋದೆಲ್ಲ ಹಿಂದೆ ಮಾಡಿಕೊಂಡು ಬಂದಿರೋವಂಥದ್ದು. ಎಲ್ಲರಿಗೂ ನಮಸ್ಕಾರ. ಶ್ರೀ ಅನಂತ ವಾಸ್ತು ಅರ್ಪಿಸುವ ವಾಸ್ತು ರಹಸ್ಯ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಅದು ವಿದ್ಯಾಭ್ಯಾಸದ ಸಮಸ್ಯೆ ಇರಬಹುದು, ವ್ಯಾಪಾರದಲ್ಲಿ ಸಮಸ್ಯೆ ಇರಬಹುದು, ಕುಟುಂಬದಲ್ಲಿ ಸಮಸ್ಯೆ ಇರಬಹುದು, ಹಣಕಾಸಿನಲ್ಲಿ ಸಮಸ್ಯೆ ಇರಬಹುದು, ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗಿರೋದಿರಬಹುದು, ಎಷ್ಟೋ ಜನಕ್ಕೆ ಭೂಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರಬಹುದು, ವಾಸ್ತವಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರಬಹುದು. ಹಾಗೆ ಹಣವನ್ನ ನಿಮ್ಮ ಹತ್ರ ತೆಗೆದುಕೊಂಡು ಮತ್ತೆ ಅದು ವಾಪಸ್ ಬರದೇ ಇರೋದಿಲ್ಲ ಅನ್ನುವಂಥ ಸಾಕಷ್ಟು ನಾನಾ ರೀತಿಯಾದಂಥ ಸಮಸ್ಯೆಗಳಿರುತ್ತೆ. ಎಲ್ಲೋ ಒಂದು ಕಡೆ ನಮಗೆ ಕಾಡುವಂಥ ಪ್ರಶ್ನೆ, ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ, ಅಥವಾ ಪರಿಹಾರ ಇದ್ರೂ ಕೂಡ ಅದಕ್ಕೆ ಭಾಗಶಃ 100ರಷ್ಟು ಪರಿಹಾರ ನೀಡದೇ ಇರುವಂಥವರು ನಮ್ಮ ಟೈಮ್ಗೆ ಸಿಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸದಾ ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಯಾರೆಲ್ಲ ಈ ರೀತಿಯಾದಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅವರಿಗಾಗಿ ಇದೊಂದು ವಿಶೇಷವಾದ ಸಂಚಿಕೆ ಅಂತಾನೆ ಹೇಳ್ಬೋದು. ಎಷ್ಟೋ ಬಾರಿ ನಮಗೆ ಅನಿಸ್ತಾ ಇರುತ್ತೆ, ಯಾಕೆ ನಮಗೆ ಈ ಸಮಸ್ಯೆ ಬರ್ತಾ ಇದೆ, ನಮ್ಮ ಕುಟುಂಬದವರು, ನಮ್ಮ ಮಕ್ಕಳು, ನಮ್ಮ ಜೀವನ ಇಷ್ಟೇನಾ ಅನ್ನುವಂಥದ್ದು. ಈ ಒಂದು ಪರಿಹಾರ ಸಿಗದೇ ಇರುವಂತ ಸಮಸ್ಯೆಗಳಲ್ಲಿ ಜೀವನ ಪರ್ಯಂತ ನಾವು ಸಿಲುಕಿ ಹಾಕಿಕೊಂಡು ಒದ್ದಾಡ್ಲೇಬೇಕಾ, ಮುಂದೆ ಏನ್ ಮಾಡ್ಬೇಕು, ನನಗೆ ದಾರಿನೇ ತೋರ್ತಾ ಇಲ್ಲ ಅನ್ನುವಂಥವರು ಖಂಡಿತ ಈ ಒಂದು ಸಂಚಿಕೆಯನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದಂತ ವ್ಯಕ್ತಿಯನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಕಳೆದ 14 ವರ್ಷಗಳಿಂದ ನೂರಾರು ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿದ್ದಾರೆ. ವಿಶೇಷವಾಗಿ ಅಂತಾರಾಷ್ಟ್ರೀಯ ವಾಸ್ತುಶಾಸ್ತ್ರಜ್ಞರು, ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರಜ್ಞರು, ಜೊತೆಗೆ ಖ್ಯಾತ ಜ್ಯೋತಿಷಿಗಳು, ಅದರ ಜೊತೆಗೆ ರೇಖಿ ಗುರುಗಳು ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರುಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಯ ಭಕ್ತಿಯ ಸ್ವಾಗತವನ್ನ ಕೋರೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಭಕ್ತಿಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ತೆ. ನಮ್ಮ ಶ್ರೀ ಅನಂತ ವಾಸ್ತು ಅರ್ಪಿಸುವಂತಹ ಈ ವಾಸ್ತು ರಹಸ್ಯ ಕಾರ್ಯಕ್ರಮಕ್ಕೆ ಯಾರೆಲ್ಲ ಈ ಒಂದು ವೀಕ್ಷಣೆ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಆದರದ ಒಂದು ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅತಿಥಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರೂಜಿ ಅವರ ಸಂಪೂರ್ಣವಾದಂತ ಪರಿಚಯ ನಿಮ್ಮ ಮುಂದೆ. ವಾಸ್ತುಶಾಸ್ತ್ರದಲ್ಲಿನ ಅಪಾರವಾದ ಜ್ಞಾನ ಹಾಗೂ ಸೇವೆಗಾಗಿ 2021ರಲ್ಲಿ ವಾಸ್ತುಶಾಸ್ತ್ರ ಜ್ಞಾನ ನಿಧಿ, 2022ರಲ್ಲಿ ವಾಸ್ತು ಅಂತರ್ಜ್ಞಾನಿ ಪ್ರಶಸ್ತಿ ಪುರಸ್ಕೃತರು, 2023ರಲ್ಲಿ ಜ್ಯೋತಿಷ್ಯ ವಿದ್ಯಾಸಾಗರ, 2024ರಲ್ಲಿ ಭಾರತ ಸೇವಾ ರತ್ನ ಹಾಗೂ 2025ರಲ್ಲಿ ಸಂಖ್ಯಾ ಪ್ರಪೂರ್ಣ ಬಿರುದುಗಳನ್ನ ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಏಷಿಯಾ ವೇದಿಕ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಹಾನರಿ ಡಾಕ್ಟರೇಟ್ ಸಹ ಪಡೆದಿರುತ್ತಾರೆ. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಇಂಥದ್ದೊಂದು ಮಹಾನಗರದಲ್ಲಿ ಕನಸಿನ ಮನೆಯನ್ನ ಕಟ್ಟಬೇಕು ಅನ್ನುವಂಥದ್ದು ಬಹಳ ವರ್ಷದ ಕನಸಾಗಿರುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಸಾಲ ಮಾಡಿ, ಒಡವೆಗಳನ್ನ ಇಟ್ಟು, ಕಷ್ಟಪಟ್ಟು ರೂಪಾಯಿ ಕೂಡಿಟ್ಟು, ಪ್ರತಿಯೊಂದು ಎಲ್ಲ ಸಿದ್ಧತೆಗಳನ್ನ ಮಾಡಿ, ಸೈಟ್ಗಳನ್ನ ತೆಗೆದುಕೊಂಡು ಮನೆಯನ್ನ ಕಟ್ಟಿ ಬಿಡ್ತಾರೆ. ತದನಂತರ ಆ ಮನೆಯಲ್ಲಿ ನಾವು ಮತ್ತು ನಮ್ಮ ಕುಟುಂಬದವರು ಎಷ್ಟು ಚೆನ್ನಾಗಿದ್ದೇವೆ, ಎಷ್ಟು ಸುಖ ಶಾಂತಿ ನೆಮ್ಮದಿ ನಮಗೆ ಸಿಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ರೆ ಖಂಡಿತ ಯಾರಿಂದಲೂ ಸಂಪೂರ್ಣವಾದಂಥ ಉತ್ತರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಮನೆ ಕಟ್ಟಿ ಆ ಮನೆಯಲ್ಲಿ ಜೀವಿಸೋದಕ್ಕೆ ಶುರುವಾದ ನಂತರ ಅನೇಕ ಸಮಸ್ಯೆಗಳು ಹುಟ್ಟುಕೊಳ್ತಾ ಹೋಗುತ್ತೆ. ಈ ಸಮಸ್ಯೆಗಳು ಯಾಕೆ ಹುಟ್ಟುಕೊಳ್ತಾ ಇದೆ, ನಮಗೆ ಮಾತ್ರ ಯಾಕೆ ಕಾಡ್ತಾ ಇದೆ ಅನ್ನುವಂಥ ಅನೇಕ ಪ್ರಶ್ನೆಗಳು ಒಂದರ ನಂತರ ಮತ್ತೊಂದು ಹೀಗೆ ಬರ್ತಾ ಹೋಗುತ್ತೆ. ಆ ಸಮಸ್ಯೆಗೆ ಪರಿಹಾರವನ್ನ ನೀವು ಎಲ್ಲಿ ಹುಡುಕ್ಬೇಕು ಅಂತ ಹೇಳಿದ್ರೆ ನಮ್ಮ ವಾಸ್ತು ರಹಸ್ಯ ಕಾರ್ಯಕ್ರಮದಲ್ಲಿ. ಗುರುಗಳೇ, ಸಾಕಷ್ಟು ಜನರಿಗೆ ಈ ರೀತಿಯಾದಂತಹ ತೊಂದರೆಗಳಿದೆ. ನಾ ಎಲ್ಲ ವೀಕ್ಷಕರ ಪರವಾಗಿ ಯಾರೆಲ್ಲ ಇಂತಹ ಸಮಸ್ಯೆಗಳಿಗೆ ಬಿದ್ದು ಒದ್ದಾಡ್ತಾ ಇದ್ದಾರೆ, ನರಳ್ತಾ ಇದ್ದಾರೆ, ಅವರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಯಾಕೆ ಮನುಷ್ಯನಿಗೆ ಇಷ್ಟೊಂದು ಸಮಸ್ಯೆಗಳು? ಮೊದಲನೇದಾಗಿ ಸಮಸ್ಯೆಗಳು ಯಾಕೆ ಬರುತ್ತೆ ಅನ್ನೋದು ವಿಚಾರಗಳನ್ನು ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಎಲ್ರಿಗೂ ಅನ್ನಿಸ್ತಾ ಇರುತ್ತಲ್ವ, ನಾನು ತುಂಬ ಒಳ್ಳೆಯವನು, ನಾನು ಯಾರಿಗೂ ಕೂಡ ಕೆಟ್ಟದ್ದು ಮಾಡ್ತಾ ಇಲ್ಲ, ಆದರೂ ಕೂಡ ನನಗೆ ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಂತ. ಇದಕ್ಕೆ ಏನು ಹೇಳ್ಬೋದು ಅಂದರೆ,
ಪೂರ್ವ ಜನ್ಮದ ಒಂದು ಪಾಪ ಪುಣ್ಯಗಳ ಒಂದು ಆಧಾರದ ಮೇಲೆ ಈಗ ನಮ್ಮ ಜಾತಕ ಅನ್ನೋದು ಸಿದ್ಧ ಆಗಿಬಿಟ್ಟಿರುತ್ತೆ. ಅದು ನಿಮಗೂ ಸಹ, ನನಗೂ ಸಹ, ಯಾರಿಗಾದ್ರೂ ಸಹ ಅದು ಯಾರಿಗೂ ಕೂಡ ಚೇಂಜಸ್ ಆಗೋದಿಲ್ಲ. ಸೊ ಅಂದರೆ ಏನು, ನಾವು ಏನು ಹಿಂದಿನ ಜನ್ಮಗಳಲ್ಲಿ ಒಳ್ಳೆಯದನ್ನು ಮಾಡಿರ್ತೀವಿ, ಒಳ್ಳೆಯ ಅಕೌಂಟಲ್ಲಿ ಬಂದಿರುತ್ತೆ, ಕೆಟ್ಟದೇನಾದರೂ ಮಾಡಿದರೆ ಅದು ಪಾಪದ ಅಕೌಂಟಲ್ಲಿ ಬಂದಿರುತ್ತೆ. ಅಂದರೆ ನೀವು ಕೇಳ್ಬೋದು, ನಮಗಿವಾಗ ಏನೂ ಗೊತ್ತಿಲ್ಲ, ನಾವಿವಾಗ ಏನು ಯಾರಿಗೂ ತಪ್ಪು ಮಾಡಿಲ್ಲ, ನಾವು ಅದನ್ನು ಯಾಕೆ ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು. ನೋಡಿ, ಈಗ ಎಕ್ಸಾಂಪಲ್ಲು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಈಗ ನೀವು ದುಡ್ಡು ಇಟ್ಟಿದ್ದೀರ. ನಿಮ್ಗೇನಾದರೂ ಅವಶ್ಯಕತೆ ಬಂತು ಅಂದರೆ ನೀವು ಅದನ್ನು ಯೂಸ್ ಮಾಡ್ತೀರಲ್ವ. ಅದೇ ರೀತಿ ಈಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಆ್ಯಕ್ಚುಲಾಗಿ ಈಗ ಮೈನಸ್ ಆಗಿದೆ. ಮೈನಸ್ ಆಗಿದೆ ಅಂದರೆ ಏನು ಹೇಳ್ತಾರೆ ಬ್ಯಾಂಕ್ ಅವರು? ಸರ್ ದುಡ್ಡು ಹಾಕಿ ಅಂತಾರೆ. ನಾವು ಹಾಕಿಲ್ಲ ಅಂದರೆ ಏನು ಮಾಡ್ತಾರೆ? ಪೆನಾಲ್ಟಿ ಕಟ್ಸ್ಕೊಳ್ತಾರೆ. ಅದು ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ? ಮತ್ತೆ ಪೆನಾಲ್ಟಿ ಆಗುತ್ತೆ ಅಲ್ವಾ. ಹಾಗೆ ನಾವು ಮಾಡಿರುವಂತಹ ಒಂದು ತಪ್ಪುಗಳು ಅಥವಾ ಒಂದು ಏನು ದೋಷಗಳಂತಿರುತ್ತೆ ಅಥವಾ ಒಂದು ಕರ್ಮಗಳಂತಿರುತ್ತೆ, ಅದು ಒಳ್ಳೇದಿದ್ದರೆ ಒಳ್ಳೇದನ್ನು ಅನುಭವಿಸ್ತಿರ್ತೀವಿ, ಕೆಟ್ಟದಿದ್ದರೆ ಕೆಟ್ಟದನ್ನು ಅನುಭವಿಸ್ತಾ ಇರ್ತೀವಿ. ಅಂದರೆ ಈಗ ನಾವು ಮಾಡೋದೆಲ್ಲ ಮುಂದಕ್ಕೆ ಬರುತ್ತೆ, ಈಗ ನಾವು ಅನುಭವಿಸ್ತಿರೋದೆಲ್ಲ ಹಿಂದೆ ಮಾಡಿಕೊಂಡು ಬಂದಿರೋವಂಥದ್ದು. ಸೊ ಸಮಸ್ಯೆಗಳನ್ನೋದು ಎಲ್ರಿಗೂ ಇರುತ್ತೆ. ಆದರೆ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಮಗೆ ಹಲವಾರು ವೇದಿಕ ವಿಧಿವಿಧಾನಗಳು ನಮ್ಮಲ್ಲಿ ಇದ್ದಾವೆ. ಅದನ್ನು ನಾವು ತಿಳ್ಕೊಂಡು ಅಳವಡಿಸ್ಕೊಂಡು ನಾವು ಅದನ್ನು ಫಾಲೋ ಮಾಡ್ತಾ ಹೋದರೆ ಸೊ ನಾವು ಈ ಒಂದು ಸಮಸ್ಯೆಗಳಿಂದ ಆಚೆ ಬರಲಿಕ್ಕೆ ನಮಗೆ ವೇದಿಕ ವಿಧಾನದಲ್ಲಿ ಹಲವಾರು ಮೆಥಡ್ಸ್ಗಳು ನಮಗೆ ತುಂಬ ಇದೆ ಅಂತ ಹೇಳ್ಬೋದು ನಾವು. ಈ ರೀತಿಯಾದಂಥ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಯಾವುದಾದ್ರೂ ಮಾರ್ಗಗಳನ್ನು ಸೂಚನೆ ಮಾಡ್ತೀರಾ? ಖಂಡಿತ. ಈಗೇನಾಗುತ್ತೆ ಅಂದರೆ, ಒಂದು ಕುಂಡಲಿ ಅಂತ ಬಂದಾಗ ಅದು ಆಸ್ಟ್ರಾಲಜಿಗೆ ಸಂಬಂಧ ಬರುತ್ತೆ, ಅಂದರೆ ಹಾರೋಸ್ಕೋಪ್ ಅಂತ ನಾವು ಹೇಳ್ತೀವಿ. ಈಗೇನಾಗುತ್ತೆ, ಪ್ರತಿಯೊಬ್ಬರು ಮಾಡಿರುವಂತಹ ಒಳ್ಳೆಯದು ಅಥವಾ ಕೆಟ್ಟದ್ದು ಅದರ ಒಂದು ನಿರ್ಧಾರದ ಮೇಲೆ ಏನಾಗುತ್ತೆ, ಹಾರೋಸ್ಕೋಪು ಸಿದ್ಧ ಆಗುತ್ತೆ. ಅಲ್ಲಿ 9 ಗ್ರಹಗಳು 12 ಮನೆಗಳಲ್ಲಿ ಹೋಗಿ ಒಂದು ಸ್ಥಿತ ಆಗುತ್ತೆ ಅಂತ ನಾವು ಹೇಳ್ತೀವಿ, ಅಂದರೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಈಗ ಜಾತಕ ಅಂತ ಎಲ್ಲರೂ ನೋಡಿರ್ತೀರ, ಜನರಲ್ ಆಗಿ ಒಂದು 12 ಮನೆ ಇರುವಂಥ ಬಾಕ್ಸ್ ನಿಮಗೆ ಕಾಣುತ್ತೆ. ಈ 12 ಮನೆಗಳಲ್ಲಿ ಒಂದೊಂದು ಗ್ರಹಗಳು ಒಂದೊಂದು ಕಡೆ ಇರುತ್ತೆ. ಕೆಲವು ಗ್ರಹಗಳು 2 ಇರುತ್ತೆ, 3 ಇರುತ್ತೆ, ಕೆಲವು ಮನೇಲಿ ಇರೋದೇ ಇಲ್ಲ. ಇನ್ನು ಕೆಲವು ಏನಾಗಿರುತ್ತೆ ಅಂದರೆ, ನಮಗೆ ಈ ನೀವು ಹಾರೋಸ್ಕೋಪ್ ತೋರ್ಸೋಕೆ ಹೋದಾಗ ಗುರು ವಕ್ರಿಯಾಗಿದ್ದಾನೆ, ಶನಿ ವಕ್ರಿಯಾಗಿದ್ದಾನೆ, ಬುಧ ವಕ್ರಿಯಾಗಿದ್ದಾನೆ, ಏನೇನೋ ಹೇಳ್ತಾ ಇರ್ತಾರೆ. ಇದು ನಿಮಗೆ ಅರ್ಥ ಆಗೋದಿಲ್ಲ. ಆದರೆ ಇದೆಲ್ಲವೂ ಏನಂದರೆ, ನಾವು ಪಡೆದುಕೊಂಡು ಬಂದಂತಹ ಪಾಪ ಪುಣ್ಯದ ಒಂದು ಲೆಕ್ಕಾಚಾರ ಆಗಿ ಇರುತ್ತೆ. ಈಗ ಹಾರೋಸ್ಕೋಪ್ ಅನ್ನೋದು ಫಿಕ್ಸ್ ಆಗಿದೆ. ಈ ಹಾರೋಸ್ಕೋಪು ಫಿಕ್ಸ್ ಆಗಿರೋದನ್ನು ನಾನು ಯಾವುದೇ ಕಾರಣಕ್ಕೂ, ನಾನೇ ಅಲ್ಲ, ಯಾರು ಕೂಡ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ಈ ಮನೆಯಲ್ಲಿ ಗ್ರಹ ಇದೆ, ಇದು ಸರಿ ಇಲ್ಲ ಅಂದರೆ ಇನ್ನೊಂದು ಕಡೆಗೆ ಹಾಕೋಕ್ಕಾಗತ್ತಾ? ಆಗೋದಿಲ್ಲ, ಯಾಕೆಂದರೆ ಅದು ಫಿಕ್ಸ್ ಆಗಿದೆ. ಹಾಗಾದರೆ ನಮಗೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಖಂಡಿತ. ಆ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಅದಕ್ಕಾಗಿ ಇರುವಂತಹದ್ದೇ ಈ ವಾಸ್ತುಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ. ಈ ವಾಸ್ತುಶಾಸ್ತ್ರದಲ್ಲಿ ಏನಾಗುತ್ತೆ ಅಂದರೆ, ನಾವಿರುವಂತಹ ಒಂದು ಮನೆ ಸರಿ ಇದ್ದರೆ ಅದೇ ಒಂದು ಸುಲಭವಾದಂತಹ ಮಾರ್ಗ ಇವತ್ತು. ಅಂದರೆ ನಾವೊಂದು ಮನೇಲಿ ವಾಸ ಮಾಡ್ತಿದ್ದೀವಿ, ಈ ಮನೆಯಲ್ಲಿ ವಾಸ್ತು ಚೆನ್ನಾಗಿದ್ದರೆ, ವಾಸ್ತು ಪಕ್ಕ ಇದ್ದರೆ, ವಾಸ್ತು ಕರೆಕ್ಟಾಗಿದ್ದರೆ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ನಮಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರ ಅಂದರೆ, ಈಗ ನಮ್ಮ ಡೇಟ್ ಆಫ್ ಬರ್ತ್ ಇದೆ, ಈ ಡೇಟ್ ಆಫ್ ಬರ್ತ್ಗೆ ಒಂದು ಅದೃಷ್ಟ ಕೊಡುವಂತಹ ಹೆಸರು ಇರಬೇಕು, ಅಥವಾ ನಾವು ಯೂಸ್ ಮಾಡುವಂತಹ ಒಂದು ಮೊಬೈಲ್ ನಂಬರು, ಅಥವಾ ನಮ್ಮ ವೆಹಿಕಲ್ ನಂಬರ್ ಇರಬಹುದು, ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಇರಬಹುದು. ಸೊ ಇದೆಲ್ಲವೂ ಏನಾಗುತ್ತೆ ಅಂದರೆ, ಸಂಖ್ಯಾಶಾಸ್ತ್ರದ ಪ್ರಕಾರದಲ್ಲಿ ಇದ್ದರೆ ಅದು ಕೂಡ ನಮಗೇನಾಗುತ್ತೆ, ನಮ್ಮ ಸಮಸ್ಯೆಯಿಂದ ನಮ್ಮನ್ನು ಆಚೆ ತರುತ್ತೆ, ನಮಗೆ ಅದೃಷ್ಟವನ್ನು ಕೊಡುವಲ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಈಗ ಕೆಲವು ಕಡೆ ನಾವು ಸೈಟ್ ವಿಸಿಟ್ಗೆ ಅಂತ ಹೋದಾಗ ಏನಾಗುತ್ತೆ, ನಾವು ಕಾಂಪಾಸ್ ಇಟ್ಕೊಂಡು ನೋಡಿದಾಗ ನಾರ್ತ್ ಅನ್ನೋದು 0 ಡಿಗ್ರಿ ಇರೋದೇ ಇಲ್ಲ. 15 ಡಿಗ್ರಿ ಟಿಲ್ಟು, 20 ಡಿಗ್ರಿ ಟಿಲ್ಟು, 30 ಡಿಗ್ರಿ ಟಿಲ್ಟ್ ಇರುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ನಿಮ್ಮ ಭೂಮಿ ದೋಷದ ಭೂಮಿ ಆಗುತ್ತೆ. ಅದರ ಜೊತೆಯಲ್ಲಿ ನಾವು ನೋಡಬೇಕಾಗಿರೋದು, ಆ ಭೂಮಿಯ ಒಳಗಡೆ ಎತ್ತರ ತಗ್ಗುಗಳು ಯಾವ ಥರ ಇದೆ, ಮತ್ತು ಭೂಮಿ ಅಂದರೆ ನಿಮ್ಮ ಒಂದು ಕನ್ಸ್ಟ್ರಕ್ಷನ್ ಮಾಡುವ ಸೈಟ್ ದಿಕ್ಕು, ಅಂದರೆ ರೋಡ್ ಯಾವ ಕಡೆಗೆ ಬರುತ್ತೆ. ಇದರ ಜೊತೆಯಲ್ಲಿ ಅಕ್ಕಪಕ್ಕದ ವಾಸ್ತುನೂ ಕೂಡ ನಿಮ್ಮ ಒಂದು ಭೂಮಿಗೆ ಇಂಪ್ಯಾಕ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಈಗ ಒಂದು ಹೈ ಟೆನ್ಷನ್ ವೈರ್ ಹೋಗಿದ್ರೆ, ಅಥವಾ ನಿಮ್ಮ ಒಂದು ಸೈಟ್ ನಿಯರೆಸ್ಟ್ ಯಾವುದಾದ್ರೂ ಒಂದು ಮೊಬೈಲ್ ಟವರ್ ಇದ್ದರೆ, ರೈಲ್ವೆ ಟ್ರ್ಯಾಕ್ ಇದ್ದರೆ, ಈ ಎಷ್ಟೋ ಜನ ರಾಜ ಕಾಲುವೆ ಹತ್ರ ಮನೆಗಳನ್ನು ಕಟ್ಕೊಂಡ್ಬಿಟ್ಟು ಅವರು ಈಗ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈ ಥರದೆಲ್ಲ ವಾಸ್ತು ದೋಷಗಳಾಗತ್ತೆ. ಇದರ ಜೊತೆಯಲ್ಲಿ ನಾವು ಭೂಮಿಯ ಒಳಗಡೆ ಏನಾದ್ರೂ ಕೂಡ ಭೂಮಿಯಿಂದ ಏನಾದರೂ ಒತ್ತಡ ಬರ್ತಿದೆಯಾ ಅಂತ ನಾವು ಹೇಳ್ತೀವಿ. ಭೂಮಿಯ ಒತ್ತಡ ಅಂದರೆ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಈಗ ಭೂಮಿಯ ಒಳಗಡೆ ಏನಾದ್ರೂ ಕೂಡ ಒಂದು 200 ಅಡಿ, 300 ಅಡಿ, 500 ಅಡಿ ಕೆಳಗಡೆ ಏನಾದ್ರೂ ಈ ಬ್ಯಾಡ್ ಮಿನರಲ್ಸ್ ಏನಾದರೂ ಹೋಗ್ತಾ ಇದ್ದರೆ, ಅಥವಾ ಏನಾದರೂ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಏನಾದರೂ ಪಾಸ್ ಆಗ್ತಾ ಇದ್ದರೆ, ಅದು ನಿಮ್ಮ ಭೂಮಿಯ ಒಂದು ಒತ್ತಡಕ್ಕೆ ಕಾರಣ ಆಗುತ್ತೆ. ನೀವು ಯಾವಾಗ ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೀರಾ,
ಭೂಮಿಯ ಒತ್ತಡ ಜಾಸ್ತಿ ಇದ್ದರೆ ಅದು ನಿಮಗೆ ಕ್ಯಾನ್ಸರ್ವರೆಗೂ ಕೂಡ ನಿಮಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಅಷ್ಟು ನಿಮಗೆ ತೊಂದರೆಗಳನ್ನು ಮಾಡುತ್ತೆ. ಇದರ ಜೊತೆಯಲ್ಲಿ ನೀವು ನೋಡಬೇಕಾಗಿರೋದು ಆ ಭೂಮಿಗೆ ಏನಾದರೂ ದೃಷ್ಟಿದೋಷಗಳಾಗಿದೆಯಾ, ಅಥವಾ ಈಗ ನಿಮಗೆ ಆ ಸೈಟನ್ನು ಯಾರು ಸೇಲ್ ಮಾಡಿದ್ದಾರೆ ಅವರೇನಾದರೂ ಒಂದು ತೊಂದರೆಗಳಲ್ಲಿ ಸಿಕ್ಕಾಕೊಂಡು ಆ ಸೈಟನ್ನು ನಿಮಗೆ ಮಾರ್ತಾ ಇದ್ದಾರಾ, ಮತ್ತು ನಿಮಗೆ ಆ ಒಂದು ಸೈಟ್ ಏನಿದೆ ಅದಕ್ಕೆ ರೋಡ್ ಕುತ್ತುಗಳು ಅಂತ ಏನಾದ್ರು ಬರ್ತಾ ಇದೆಯಾ, ಈ ಥರ ಹಲವಾರು ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ. ಇದೆಲ್ಲವನ್ನು ನಾವು ಸೈಟ್ ವಿಸಿಟ್ ಮಾಡಿದಾಗ ಕಂಪ್ಲೀಟ್ ಅನಾಲಿಸಿಸನ್ನು ಮಾಡ್ತೀವಿ. ಅದರ ಜೊತೆಯಲ್ಲಿ ನಿಮ್ಮ ಸೈಟ್ ನಂಬರ್ ಅದು ಏನಿದೆ ಆ ನಂಬರು ಕೂಡ ನಿಮಗೆ ಇಂಪ್ಯಾಕ್ಟನ್ನು ಕೊಡುತ್ತೆ. ಇಂತಹ ವಿಚಾರಗಳಿರುತ್ತೆ ಅನ್ನುವಂಥದ್ದೇ ನಮಗೆ ಗೊತ್ತಿರೋದಿಲ್ಲ. ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾವು ಸೈಟ್ ವಿಸಿಟ್ ಮಾಡಿದಾಗ ನಾವು ನೋಡಿ ಯಾವ ರೀತಿ ನಿಮಗೆ ದೋಷಗಳಿದೆ. ಮತ್ತು ಇನ್ನು ಕೆಲವು ಸೈಟ್ಗಳನ್ನು ನಾವು ನೋಡಿದಾಗ ಅದು ಮುಂಚೆ ಸರ್ಪಗಳ ವಾಸಸ್ಥಾನ ಆಗಿರುತ್ತೆ. ಈಗ ಎಷ್ಟೋ ಲೇಔಟ್ಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ನಮಗೆ ನೋಡೋಕ್ಕೆ ಹೋದಾಗ ಖಾಲಿ ಫ್ಲಾಟ್ ಲೇಔಟ್ ನಮಗೆ ಕಾಣುತ್ತೆ. ಈಗ ಹುತ್ತುಗಳಿತ್ತು ಅಂದರೆ ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಮಗೆ ಸೈಟ್ಗಳನ್ನು ಕೊಟ್ಬಿಡ್ತಾರೆ. ಈಗ ಸರ್ಪ ವಾಸಸ್ಥಾನದಲ್ಲಿ ನಾವು ಹೋಗಿ ಮನೆ ಕಟ್ಕೊಳ್ತೀವಿ, ಅದು ಸರ್ಪದೋಷಕ್ಕೆ ಕಾರಣ ಆಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾವು ಒಂದು ಸೈಟ್ ವಿಸಿಟ್ ಮಾಡಿದಾಗ ನಾವು ನೋಡಿ ಅನಾಲಿಸಿಸನ್ನು ಮಾಡಿ ಅದನ್ನು ನಾವು ನಿಮಗೆ ಅಂದರೆ ಯಾರು ಮನೆಯನ್ನು ಕಟ್ಟಲಿಕ್ಕೆ ಹೋಗ್ತಿದ್ದೀರಾ ಅವರಿಗೆ ಈ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತೀವಿ. ಇದು ಫಸ್ಟ್ ಸ್ಟೆಪ್ ಆಗುತ್ತೆ. ಇದರ ಜೊತೆಯಲ್ಲಿ ನಿಮಗೆ ಸೈಟ್ ವಿಸಿಟ್ ಆದ ನಂತರ ಸೊ ನಿಮಗೆ ಒಂದು ಆಯಾ ಕ್ಯಾಲ್ಕುಲೇಷನನ್ನು ಮಾಡಿಕೊಟ್ಟು ಅದರ ಜೊತೆಯಲ್ಲಿ ಒಂದು ವೇದಿಕ್ ವಾಸ್ತು ಪ್ಲಾನ್ ಮತ್ತು ವೇದಿಕ್ ವಾಸ್ತು ಇಂಟೀರಿಯರ್ಸನ್ನು ನಾವು ನಿಮಗೆ ಕೊಟ್ಟಾಗ ಸೊ ನಿಮ್ಮ ಒಂದು ಕನಸಿನ ಮನೆಯನ್ನು ನೀವು ಕಟ್ಟಬೇಕಂದ್ರೆ ಅದಕ್ಕೆ ಏನೆಲ್ಲ ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದೆಲ್ಲವನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಗುರುಗಳೇ, ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ವಿಚಾರಗಳಿರುತ್ತೆ ಅನ್ನುವಂಥ ವಿಚಾರ ಗೊತ್ತೇ ಇರಲಿಲ್ಲ. ಈಗಂತೂ ನನಗೆ ಅರ್ಥ ಆಗ್ತಾ ಇದೆ. ಯಾರಾದರೂ ಹೊಸದಾಗಿ ಮನೆಯನ್ನ ಕಟ್ಟಬೇಕು ಅಂತ ಅನ್ನುವಂಥವ್ರು ನೇರವಾಗಿ ಹೋಗಿ ಈ ಒಂದು ಇಂಜಿನಿಯರ್ಸ್ ಹತ್ರ ಪ್ಲಾನ್ ಹಾಕ್ಸ್ಕೊಂಡು ಬಂದ್ಬಿಡ್ತಾರೆ. ಈ ಒಂದು ಭೂಮಿ ಪರೀಕ್ಷೆ ಕೂಡ ಮಾಡೋದಿಲ್ಲ. ಸೊ ಎಷ್ಟೋ ಜನಕ್ಕೆ ಭೂಮಿ ಪರೀಕ್ಷೆ ಆದ ನಂತರ ಏನು ಮಾಡಬೇಕು ಎನ್ನುವಂಥ ಮಾಹಿತಿ ಗೊತ್ತಿರೋದಿಲ್ಲ. ತದನಂತರ ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕು? ಈಗ ನಾವು ಭೂಮಿ ಪರೀಕ್ಷೆಯನ್ನು ಮಾಡಿದ್ದಾಯಿತು. ನೆಕ್ಸ್ಟು ಜನರಲ್ ಆಗಿ ಏನು ಮಾಡ್ತಾರೆ, ನೀವು ಹೇಳ್ದಂಗೆ ಒಂದು ಇಂಜಿನಿಯರ್ ಹತ್ರ ಹೋಗ್ತಾರೆ. ನನಗೀಗ 2 BHK ಬೇಕು, 3 BHK ಬೇಕು, ಡುಪ್ಲೆಕ್ಸ್ ಬೇಕು, ಅಥವಾ ನಾನು ಕೆಳಗಡೆ ಬಾಡಿಗೆ ಕೊಟ್ಬಿಟ್ಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಮಾಡಬೇಕು. ಈ ಥರ ಒಬ್ಬೊಬ್ರದ್ದು ಒಂದೊಂದು ರಿಕ್ವೈರ್ಮೆಂಟು ತುಂಬ ಇರುತ್ತೆ. ನೋಡಿ, ನಿಮ್ಮ ಹತ್ರ ಒಂದು ಸೈಟ್ ಇದೆ. ಈಗ 30-40 ಇರ್ಬೋದು, 60-40 ಇರ್ಬೋದು, 80-50 ಇರ್ಬೋದು, 100x100 ಇರ್ಬೋದು, ಯಾವುದೋ ಒಂದು ಡೈಮೆನ್ಷನ್ ನಿಮ್ಮದು ಸೈಟ್ ಇದೆ. ಆ ಸೈಟ್ ಪ್ರಕಾರ ನೀವು ಹೇಗಂದರೆ ಹಾಗೆ ಮನೆಯನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಇದಕ್ಕೆ ನಮ್ಮ ವೇದಿಕ್ ವಾಸ್ತು ಏನು ಹೇಳುತ್ತೆ ಅಂದರೆ, ನಿಮ್ಮ ಒಂದು ಜಾಗವನ್ನು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಆಯ ಮಾಡಿಸ್ಬೇಕು ಅಂತ ಹೇಳುತ್ತೆ. ಏನಪ್ಪ ಇದು ಆಯ ಅಂತಂದರೆ, ನೋಡಿ ಕನ್ನಡದಲ್ಲಿ ಆಯ ಅಂದರೆ ಬಂದು ನಿಮಗೆ ಇನ್ಕಮ್ ಅಂತ. ಅಂದರೆ ನೀವು ಕಟ್ಟುವ ಮನೆ ನಿಮಗೆ ಎಷ್ಟು ಆದಾಯ ಕೊಡುತ್ತೆ, ನಿಮಗೆ ಎಷ್ಟು ಖರ್ಚು ಮಾಡಿಸುತ್ತೆ, ಇದು ತುಂಬ ಒಂದು ಇಂಪಾರ್ಟೆಂಟು. ಇದಕ್ಕೆ ನಾವೇನಂತೀವಿ, ಆಯ ವ್ಯಯ ಅಂತ ಹೇಳಿರ್ತೀವಿ. ಆಯ ಅಂದರೆ ಇನ್ಕಮು, ವ್ಯಯ ಅಂದರೆ ಖರ್ಚು. ಸೊ ಈ ಆಯಾ ಒಂದು ಡೈಮೆನ್ಷನ್ ಅಂತ ನಾವು ಹೇಳ್ಬೋದು. ಅಂದರೆ ಇಷ್ಟಕ್ಕೆ ಇಷ್ಟು ಮೆಷರ್ಮೆಂಟಲ್ಲಿ ಮನೆಯನ್ನು ಕಟ್ಟಿದಾಗ ಆ ಮನೆ ನಿಮಗೆ ಆದಾಯವನ್ನು ಕೊಡುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಖರ್ಚನ್ನು ಕಡಿಮೆ ಮಾಡಿಸ್ಬೇಕು ಆ ಮನೆ. ಅದರ ಜೊತೆಯಲ್ಲಿ ಆ ಮನೆಯ ಒಂದು ಆಯುಸ್ಸು ಎಷ್ಟಿದೆ ಅನ್ನೋದು ಇದೆಲ್ಲವೂ ನಮಗೆ ಆಯಗಳಲ್ಲಿ ಬರುತ್ತೆ. ಇದರಲ್ಲಿ ಶ್ರೇಷ್ಠವಾದಂಥ ಒಂದು ಒಳ್ಳೆ ಆಯವನ್ನು ನಾವೇನು ಮಾಡ್ತೀವಿ, ಆ ಒಂದು ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ನಾವು ಡೈಮೆನ್ಷನನ್ನು ಮಾಡಿಕೊಡ್ತೀವಿ. ಇದರ ಜೊತೆಯಲ್ಲಿ ಈಗಾಗಲೇ ಕೆಲವರು ಏನು ಅಂದ್ಕೊಳ್ತಾರೆ ಅಂದರೆ, ಸೈಟು ಒಂದು ಇಷ್ಟಿದೆ, ನಾವು ಹೋಗಿ ಒಂದು ಪ್ಲಾನ್ ಹಾಕ್ಸ್ಕೊಂಬರ್ತೀವಿ ಅಂದ್ಕೊಳ್ತಾರಲ್ಲ. ಅದಕ್ಕೆ ಮುಂಚೆ ನಾವು ಹೇಳೋದೇನೆಂದರೆ, ನಿಮ್ಮ ರಿಕ್ವೈರ್ಮೆಂಟ್ಗಳನ್ನು ನಾವು ತೊಗೊಂಡು ನಿಮಗೆ ಯಾವ ರೀತಿ ಬರಬೇಕು. ಈಗ ಕೆಲವರು ಹೇಳ್ತಾರೆ 3 ಫ್ಲೋರ್ ಮನೆ ಕಟ್ಟಬೇಕು ಅಂತಿದ್ದೀವಿ. ಸೊ ಅವಾಗ ನಾವು ಗ್ರೌಂಡ್ ಫ್ಲೋರಲ್ಲಿ ನಿಮ್ಗೆ ಏನೇನು ಬೇಕಾಗಿದೆ, ಫಸ್ಟ್ ಫ್ಲೋರಲ್ಲಿ ಏನು ಬೇಕಿದೆ, ಸೆಕೆಂಡ್ ಫ್ಲೋರಲ್ಲಿ ಏನು ಬೇಕಿದೆ, ಇದೆಲ್ಲ ರಿಕ್ವೈರ್ಮೆಂಟ್ಗಳನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಂಡು ಈಗ ನಾವೇನು ಒಂದು ಆಯಾ ಡೈಮೆನ್ಷನ್ ಕೊಡ್ತಾ ಇದ್ದೀವಿ ಅದರಲ್ಲಿ ವೇದಿಕ್ ವಾಸ್ತು ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು ನಾವೊಂದು ವೇದಿಕ್ ವಾಸ್ತು ಪ್ಲಾನ್ ಅಂತ ಕೊಡ್ತೀವಿ. ವೇದಿಕ್ ವಾಸ್ತು ಪ್ಲಾನ್ ಅಂದರೆ ಮನೆಯ ಒಂದು ಮುಖ್ಯ ದ್ವಾರ, ಕಿಟಕಿಗಳು, ಅಡುಗೆ ಮನೆ, ದೇವರ ಕೋಣೆ, ಮಾಸ್ಟರ್ ಬೆಡ್ರೂಮ್, ಗೆಸ್ಟ್ ಬೆಡ್ರೂಮ್, ಮಕ್ಕಳ ಓದುವ ಕೋಣೆ, ಟಾಯ್ಲೆಟ್ಟು, ಸ್ಟೇರ್ ಕೇಸ್ ಪ್ಲೇಸ್ಮೆಂಟು, ಲಿಫ್ಟ್ ಪ್ಲೇಸ್ಮೆಂಟು, ಜಿಮ್ ರೂಮು, ಹೋಮ್ ಥಿಯೇಟ್ರು, ಈ ಥರ ಅವ್ರಿಗೆ ಏನೇನು ಬೇಕೋ ಇದೆಲ್ಲವನ್ನು ಕೂಡ ನಾವು ವಾಸ್ತು ಪ್ರಕಾರ ಕೊಡುವಂತಹ ಒಂದು ವಿಚಾರ ಆಗುತ್ತೆ. ಆ ಸ್ಕೆಚ್ ಕೊಟ್ಟ ಮೇಲೆ ಅದನ್ನು ನೀವು ಇಂಜಿನಿಯರ್ಗೆ ಕೊಟ್ಬಿಟ್ಟು ಅಥವಾ ಆರ್ಕಿಟೆಕ್ಟಿಗೆ ಕೊಟ್ಬಿಟ್ಟು ನಮಗೆ ಈ ರೀತಿ ಒಂದು ಪ್ಲ್ಯಾನ್ ಬೇಕು ಅಂದರೆ ಅವ್ರು ಆ ಥರ ಒಂದು ಪ್ಲ್ಯಾನನ್ನು ಮಾಡಿ ಕೊಡ್ತಾರೆ. ಇಲ್ದಿದ್ರೆ ಏನಾಗುತ್ತೆ ಅಂದರೆ ಅವ್ರು ಪ್ಲ್ಯಾನ್ ಕೊಡ್ತಾರೆ, ನಿಮ್ಮ ರಿಕ್ವೈರ್ಮೆಂಟು ಫುಲ್ಫಿಲ್ ಆಗುತ್ತೆ, ಆದರೆ ವಾಸ್ತು ಪ್ರಕಾರ ನಿಮ್ಮ ಮನೆ ಇರೋದಿಲ್ಲ. ಯಾವಾಗ ನಿಮ್ಮ ಮನೆ ವಾಸ್ತು ಪ್ರಕಾರ ಇಲ್ಲ ಅಂದರೆ ಸಮಸ್ಯೆಗಳನ್ನು ಅನುಭವಿಸೋದು ಯಾರು? ನೀವೇ ಅಲ್ವೇ?
ಸೊ ಅದಕ್ಕೆ ನಮ್ಮ ಸಜೆಷನ್ ಏನಂದರೆ, ನಮ್ಮಲ್ಲಿ ನೀವು ಬಂದಾಗ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ವೇದಿಕ್ ವಾಸ್ತು ಪ್ಲಾನನ್ನು ನೀವು ತಗೊಂಡು ಅದರ ನಂತರ ನೀವು ಆರ್ಕಿಟೆಕ್ಟ್ ಹತ್ರ ಕೊಡಿ. ಇದರ ಜೊತೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಿಮ್ಮ ಮನೆಗೆ ವಾಸ್ತು ಇಂಟೀರಿಯರ್ಸ್ ಅಂತ ನಾವು ನಿಮಗೆ ಒಂದು ಪ್ಲಾನನ್ನು ಕೊಡ್ತೀವಿ. ಏನಿದು ಇಂಟೀರಿಯರ್ಸ್ ಹೇಗೋ ಅವ್ರು ಮಾಡ್ತಾರಲ್ವ ಆ ರೀತಿ ಎಲ್ಲ. ನಾವು ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಪಂಚಭೂತಗಳ ಒಂದು ವಾಸಸ್ಥಾನ ಇರುತ್ತೆ. ಅದರ ಜೊತೆಯಲ್ಲಿ ನಿಮಗೆ 8 ದಿಕ್ಕುಗಳು ಎಲ್ರಿಗೂ ಗೊತ್ತಿದೆ. ಈ 8 ದಿಕ್ಕುಗಳಲ್ಲಿ ಅಷ್ಟದಿಕ್ಪಾಲಕರು ಇರ್ತಾರೆ. ಮತ್ತು ಗ್ರಹಗಳು 9 ಗ್ರಹಗಳು ನಮ್ಮ ಮನೆಯಲ್ಲೂ ವಾಸ ಮಾಡ್ತಿರುತ್ತೆ. ನಿಮ್ಗೆ ಅನ್ನಿಸ್ಬೋದು, ಗ್ರಹಗಳ ವಾಸಸ್ಥಾನ ಇರೋದೆಲ್ಲ ನಮಗೆ ಜಾತಕದಲ್ಲಲ್ವ, ಈ ಜಾತಕದಲ್ಲಿ ಹೋಗಿ ತೋರಿಸಿದಾಗ ಈ ಮನೆಯಲ್ಲಿ ಈ ಗ್ರಹ ಇದೆ, ಈ ಮನೇಲಿ ಈ ಗ್ರಹ ಇದೆ ಅಂತಾರೆ. ಮತ್ತು ನೀವು ಮನನ ಅಂದರೆ ವಾಸ ಮಾಡುವ ಮನೆಯಲ್ಲೂ ಇದೆಯಾ ಅಂದರೆ, ಖಂಡಿತ ಈ 8 ದಿಕ್ಕುಗಳಿಗೆ 9 ಗ್ರಹಗಳು ಬಂದು ಅಸೈನ್ ಆಗಿರುತ್ತೆ, ಅಂದರೆ ಆಧಿಪತ್ಯವನ್ನು ವಹಿಸ್ಕೊಂಡಿರುತ್ತೆ. ಯಾವಾಗ ನಾವು ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋದಾಗ ನಾವೀಗ ಒಂದು ವಾರ್ಡ್ರೋಬ್ ಮಾಡಿಸ್ಬೋದು, ಅಥವಾ ಒಂದು ಕರ್ಟನ್ ಹಾಕ್ಬೋದು, ಒಂದು ಕಲರನ್ನು ಪೇಂಟ್ ಮಾಡಿಸ್ಬೋದು, ಅಥವಾ ಟೈಲ್ಸ್ಗಳನ್ನು ಹಾಕ್ಬೋದು. ಇದೆಲ್ಲದಕ್ಕೂ ಕಲರ್ಸ್ ಬರುತ್ತೆ ಅಲ್ವಾ. ಈ ಪ್ರತಿ ಗ್ರಹಕ್ಕೆ ಅದರದೇ ಆದಂತಹ ಕಲರ್ಗಳಿರ್ತವೆ, ಅಂದರೆ ಬಣ್ಣಗಳಂತೀವಿ. ಸೊ ಇದೆಲ್ಲವನ್ನು ನಾವೇನು ಮಾಡ್ತೀವಿ ಅಂದರೆ, ನಿಮಗೆ ವಾಸ್ತು ಇಂಟೀರಿಯರ್ಸ್ ಪ್ರಕಾರ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ಬಣ್ಣಗಳು, ಒಂದು ಫರ್ನಿಚರ್ ಇರ್ಬೋದು, ಅಥವಾ ನಾನು ಆಗಲೇ ಹೇಳ್ದಂಗೆ ಕರ್ಟನ್ನು, ಅಥವಾ ಒಂದು ಟೈಲ್ಸ್ ಕಲರು, ಯಾವುದೇ ಒಂದು ಕಲರ್ಸ್ ನಿಮಗೆ ಬಂದ್ರೂ ಕೂಡ ಇದೆಲ್ಲವನ್ನು ನಾವು ನಿಮಗೆ ಸ್ಪೆಸಿಫಿಕ್ ಮಾಡಿ ನಿಮಗೆ ಕೊಡ್ತೀವಿ. ಇದೆಲ್ಲವನ್ನು ನೀವು ಫಾಲೋ ಮಾಡಿದಾಗ ಏನಾಯಿತು ನಿಮಗೆ ಅಂದರೆ, ನೀವು ಅಂದುಕೊಂಡ ಹಾಗೆ ನಿಮ್ಮ ಮನೆ ಒಂದು ಪರ್ಟಿಕ್ಯುಲರ್ ಒಂದು ಡೈಮೆನ್ಷನಲ್ಲಿ ಬರುತ್ತೆ. ಅದರ ಜೊತೆಯಲ್ಲಿ ವಾಸ್ತು ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತೆ, ಮತ್ತು ವಾಸ್ತು ಇಂಟೀರಿಯರ್ಸು ಕೂಡ ಅಲ್ಲಿ ನಿಮಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ. ನಿಮಗೆ ಗುರುಗಳೇ, ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಒಂದು ಪ್ಲಾನ್ ಅನ್ನ ಹಾಕ್ಸ್ಕೊಂಡ್ಬಂದು ಕಟ್ಟಿದ್ರೆ ಸಾಕು ಅಂತ ನಾವೆಲ್ಲಿ ಯೋಚನೆ ಮಾಡ್ಕೊಳ್ತೀವಿ. ಅದರಷ್ಟೇ ಅಲ್ಲ, ಆಯಾ ಕ್ಯಾಲ್ಕುಲೇಷನ್ ಇಂದ ಹಿಡಿದು ವಾಸ್ತು ಪ್ಲಾನ್ ಇರಬಹುದು, ಇನ್ನು ಯಾವ ನಿಮ್ಮ ಒಂದು ವೇದಿಕ್ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಈ ಎಲ್ಲ ರೀತಿಯಾದಂಥ ನೀವು ಹೇಳಿದಂಥ ಎಲ್ಲ ಹಂತಗಳನ್ನು ನಾವು ತಯಾರು ಮಾಡಿಕೊಂಡು ಮನೆ ಕಟ್ಟಿಸಿದ್ರೆ ಸಾಕ, ಅಥವಾ ಇದಕ್ಕೆ ಇನ್ನೇನಾದರೂ ವಿಶೇಷತೆಗಳನ್ನು ನೀವು ತಿಳಿಸಿಕೊಡ್ತೀರಾ? ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಡೀಟೇಲ್ಸ್ ಆಗಿ ತಿಳಿಸಬಹುದಾ, ಮುಂದೆ ಏನೇನು ಮಾಡಬೇಕಾಗುತ್ತೆ ಅಂತ? ಖಂಡಿತ. ಈಗ ನಾವು ಬರೀ ಒಂದು ಜಾಗದ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಅಷ್ಟೇ, ಮತ್ತು ಒಂದು ಆಯಾ ಕ್ಯಾಲ್ಕುಲೇಷನನ್ನು ಕೊಟ್ಟಿದ್ದೀವಿ. ಅದರ ಜೊತೆಯಲ್ಲಿ ವೇದಿಕ್ ವಾಸ್ತು ಪ್ಲಾನ್ ಕೊಟ್ಟಿದ್ದೀವಿ. ಇದರ ಜೊತೆಯಲ್ಲಿ ವಾಸ್ತು ಇಂಟೀರಿಯರ್ಸನ್ನು ಕೂಡ ಕೊಟ್ಟಿದ್ದೀವಿ. ಇಲ್ಲಿಗೆ ಆಯಿತಾ ಅಂದರೆ ಇನ್ನು ಮುಂದೆ ಇದೆ. ಯಾಕೆ ಅಂದರೆ, ಈಗ ನಾವು ಜಾಗದ ಪರಿಶೀಲನೆಯನ್ನು ಮಾಡಿದ್ವಿ ನಾವು, ಆದರೆ ಮನೆಯನ್ನು ಕಟ್ತಾ ಇದ್ದಾರಲ್ಲ ಅವರ ಜಾತಕದ ಪರಿಶೀಲನೆಯನ್ನು ಕೂಡ ಆಗಬೇಕಲ್ವ. ಯಾಕೆ ಅಂದರೆ, ಈಗ ಜಾಗದಲ್ಲಿ ಏನು ದೋಷಗಳಿದೆ ಅಂತ ನಮಗೆ ಗೊತ್ತಾಯಿತು. ಈ ಮನೆಯನ್ನು ಯಾರು ಕಟ್ತಾ ಇದ್ದಾರೆ ಅವರಾಗಲಿ ಅವರ ಕುಟುಂಬದವರ ಜಾತಕಗಳನ್ನಾಗಲಿ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಿದಾಗ ಅವರ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅವರು ಮನೆ ಕಟ್ಟಬೇಕಾದ್ರೆ ಅಡಚಣೆಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವರು ನೋಡಿ, ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಮನೆ ಕಟ್ಟಬೇಕಾದ್ರೆ ಕಟ್ಟೋದಕ್ಕೆಲ್ಲ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಒಂದು EMI ಮಾಡಿಕೊಂಡು ಎಲ್ಲ ಫಿಕ್ಸ್ ಮಾಡಿಕೊಂಡು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕಟ್ತಾ ಇದ್ದಂಗೆ ಕೆಲವರಿಗೆ 1 ತಿಂಗಳು 2 ತಿಂಗಳು ಆಗ್ತಿದ್ದಂಗೆ ಅವರಿಗೆ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಕಾಂಟ್ರಾಕ್ಟರ್ ಜೊತೆ ಡಿಸ್ಕಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಬ್ಯಾಂಕಿಂದ ಬರಬೇಕಾಗಿರೋ ಲೋನ್ ಸರಿಯಾಗಿ ಬರ್ತಾ ಇರಲ್ಲ, ಸ್ಟ್ರಕ್ ಆಗ್ತಿರುತ್ತೆ. ಅಥವಾ ಇನ್ನೂ ಎಷ್ಟೋ ಕಡೆ ಈ ಮನೆಯನ್ನು ಕಟ್ಟಬೇಕಾದ್ರೆ ಅರ್ಧಕ್ಕೆ ಕಟ್ಟಿ ನಿಂತೋಗ್ಬಿಡುತ್ತೆ, ಅದು ಗೊತ್ತಾಗ್ತಾ ಇರೋದಿಲ್ಲ, ಮನೆ ಡಿಲೇ ಆಗ್ತಿರುತ್ತೆ. ಅಥವಾ ಕೆಲವು ಕಾಂಟ್ರಾಕ್ಟರ್ಗಳು ದುಡ್ಡು ಎತ್ಕೊಂಡು ಓಡೋಗ್ಬಿಟ್ಟಿರ್ತಾರೆ. ಈ ಥರದೆಲ್ಲ ಯಾಕೆ ಸಮಸ್ಯೆಗಳು ಬರುತ್ತೆ ಅಂದರೆ, ಮನೆಯನ್ನು ಕಟ್ಟುವವರ ಒಂದು ಟೈಮು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹೇಗೆ ಜಾಗದ ಪರಿಶೀಲನೆಯನ್ನು ಮಾಡಿದ್ವಿ, ಇಲ್ಲಿ ಜಾತಕದ ಪರಿಶೀಲನೆಗಳನ್ನು ನಾವು ಮಾಡ್ತೀವಿ. ಈ ಎಲ್ಲರ ಜಾತಕಗಳನ್ನು, ಅಂದರೆ ಮನೆ ಕಟ್ಟುವ ಓನರು ಮತ್ತು ಮನೆಯ ಕಟ್ಟುವ ಓನರ್ ಅವರ ಫ್ಯಾಮಿಲಿ ಮೆಂಬರ್ಸು ಎಲ್ಲರ ಜಾತಕಗಳ ಒಂದು ವಿಶ್ಲೇಷಣೆಯನ್ನು ಮಾಡಿ ಅವರಿಗೆ ಯಾವ ಥರ ದೋಷಗಳಿದೆ ಇದೆಲ್ಲವನ್ನು ಐಡೆಂಟಿಫೈ ಮಾಡಿ ಇದನ್ನು ನಾವು ಮನೆಯನ್ನು ಕಟ್ಟುವವರಿಗೆ ಸವಿವರವಾಗಿ ತಿಳಿಸ್ಕೊಡ್ತೀವಿ. ಗುರುಗಳೇ, ನೀವು ಹೇಳಿದ್ರಿ ಜಾಗದಲ್ಲಿನ ದೋಷಗಳನ್ನ ಗುರುತಿಸ್ತೀರಿ, ಹಾಗೆ ಜಾತಕದಲ್ಲಿನ ದೋಷಗಳನ್ನ ಅನಲೈಸಿಸ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರನ ತಿಳಿಸ್ತೀರಿ. ಇದೆಲ್ಲವೂ ಸರಿ, ಆದರೆ ಈ ಎಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದು ಹೇಗೆ? ನಿಮ್ಮ ಮೂಲಕ ನಾವು ಯಾವ ರೀತಿ ಪರಿಹಾರವನ್ನ ತಿಳ್ಕೊಳ್ಬೇಕು? ನಿಜಕ್ಕೂ ಈ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಅನ್ನುವಂಥ ಮಾಹಿತಿ. ಖಂಡಿತ. ಈಗ ಜಾಗದಲ್ಲಿ ದೋಷಗಳನ್ನು ಅನಾಲಿಸಿಸ್ ಮಾಡಿದ್ದಾಯಿತು, ಜಾಗದ ಒಂದು ವಿಶ್ಲೇಷಣೆ ಆಯಿತು, ಮನೆಯನ್ನು ಕಟ್ಟುವವರ ಮತ್ತು ಅವರ ಕುಟುಂಬದವರ ಜಾತಕಗಳಲ್ಲಿರುವಂತಹ ದೋಷಗಳನ್ನು ಐಡೆಂಟಿಫೈ ಮಾಡಿ ಈಗ ನಾವು ಮುಂದಿನ ಒಂದು ಘಟ್ಟಕ್ಕೆ ಬರ್ತೀವಿ. ಯಾಕೆಂದರೆ ಇಲ್ಲಿವರೆಗೂ ನಾವು ಮಾಡಿರೋದು ಬರೀ ಒಂದು ಸ್ಟೆಪ್ ಅಷ್ಟೇ. ಇನ್ನು ಮುಂದೆ ಇರುವಂತಹ ಸ್ಟೆಪ್ ಇದೆಯಲ್ಲ, ಇದೇ ಆ್ಯಕ್ಚುಲ್ ಆಗಿ ತುಂಬ ಇಂಪಾರ್ಟೆಂಟು ಒಂದು ಘಟ್ಟ ಅಥವಾ ಒಂದು ಸ್ಟೆಪ್ ಅಂತ ನಾವು ಹೇಳ್ಬೋದು. ಸೊ ಈಗ ಜಾಗದ ವಿಶ್ಲೇಷಣೆ ಎಲ್ಲ ಆಯ್ತಲ್ಲ ನಮಗೆ. ಸೊ ಒಂದು ಆಯಾ ಬಂತು, ವಾಸ್ತು ಪ್ಲಾನು ಬಂದಿದೆ, ಈಗ ಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡಬೇಕು. ಸೊ ನಾವು ಒಂದು ಒಳ್ಳೆಯ ದಿನವನ್ನು ನಿರ್ಧಾರ ಮಾಡಿ ನಾವೇನು ಮಾಡ್ತೀವಿ, ಭೂಮಿ ಪೂಜೆ ಮಾಡಲಿಕ್ಕೆ ಅಂತ ಒಂದು
ಡೇಟನ್ನು ಕೊಡ್ತೀವಿ. ಸೊ ಭೂಮಿ ಪೂಜೆಯನ್ನು ಮಾಡಿಕೊಂಡು ನೀವು ಮನೆ ಕಟ್ಟುವನ್ನ ಒಂದು ವಿಚಾರವನ್ನು ನೀವು ಶುರು ಮಾಡಬೇಕಾಗತ್ತೆ. ಇದರ ನಂತರ ನೆಕ್ಸ್ಟ್ ನಾವು ಪಾಯ ಕಟ್ಟುವ ಲೆವೆಲ್ ಅಂತ ಹೇಳ್ತೀವಿ, ಪ್ಲಿಂತ್ ಲೆವೆಲ್ ಅಂತ ನಾವು ಹೇಳ್ತೀವಿ. ಈ ಪ್ಲಿಂತ್ ಲೆವೆಲ್ ಅಲ್ಲಿ ನಾವು ಆ ಒಂದು ಸಮಯ ಬಂದಾಗ ಏನು ಮಾಡ್ತೀವಿ ಅಂದರೆ, ಈಗಾಗಲೇ ಏನೆಲ್ಲ ದೋಷಗಳನ್ನು ನಾವು ಅನಾಲಿಸಿಸ್ ಮಾಡಿದ್ವಲ್ಲ, ಈ ಎಲ್ಲ ದೋಷಗಳನ್ನು ಕೂಡ ನಾವೀಗ ಕ್ಲಿಯರ್ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಮೊಟ್ಟ ಮೊದಲನೆಯದಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದನ್ನ ಆಗಲೇ ಹೇಳಿದ್ದೀನಿ, ಪಂಚಭೂತಗಳು ಬರುತ್ತೆ, ಅಷ್ಟದಿಕ್ಪಾಲಕರು ಬರ್ತಾರೆ, ಮತ್ತು ನವಗ್ರಹಗಳು ಬರ್ತಾರೆ. ಇದೆಲ್ಲವೂ ನಿಮ್ಮ ಮನೆಯಲ್ಲಿ ವಾಸವನ್ನು ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ. ಸೊ ಅವರೆಲ್ಲ ವಾಸ ಮಾಡಬೇಕಾದ್ರೆ ಅವರಿಗೆ ಅವರದೇ ಆದಂತಹ ಒಂದು ಪ್ಲೇಸ್ಮೆಂಟ್ಸ್ಗಳನ್ನು ಕೊಟ್ಟು ಅವರನ್ನು ನಮ್ಮ ಜಾಗದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಸೊ ನಮ್ಮ ಜಾಗದಲ್ಲಿ ಇದಾರಲ್ಲ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಇದು ವೇದಿಕ್ ವಾಸ್ತುವಿನಲ್ಲಿ ವಿಶೇಷವಾದಂತಹ ಒಂದು ಸ್ಟೆಪ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಶಂಕುಸ್ಥಾಪನೆ ಅಂತ ನಾವು ಹೇಳ್ತೀವಿ. ಈ ಶಂಕುಸ್ಥಾಪನೆಯನ್ನು ನಾವು ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಈ ಬ್ರಹ್ಮಸ್ಥಾನದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡ್ತೀವಿ. ಈ ಶಂಕುಸ್ಥಾಪನೆಯನ್ನು ಮಾಡಬೇಕಾದ್ರೆ ಪಂಚಭೂತಗಳನ್ನು, ಅಷ್ಟದಿಕ್ಪಾಲಕರನ್ನು, ನವಗ್ರಹಗಳನ್ನು ಎಲ್ಲರನ್ನ ಕನ್ಸಿಡರೇಷನನ್ನು ಮಾಡಿ ಅಲ್ಲಿ ನಾವು ಯಂತ್ರಗಳನ್ನು ಬರೆದು, ಅಂದರೆ ಆಯಾ ಗ್ರಹಗಳಿಗೆ ರಿಲೇಟೆಡ್ಡು ಯಂತ್ರಗಳನ್ನು ಕೈನಲ್ಲಿ ಬರೆದು, ಚಕ್ರಗಳಂತ ಹೇಳ್ತೀವಿ, ಅದನ್ನು ಕೈನಲ್ಲಿ ಬರೆದು ಅದನ್ನು ನಾವು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ನಿಮ್ಮ ಭೂಮಿಯ ಒಳಗಡೆ ನಾವು ಹಾಕಬೇಕಾಗತ್ತೆ. ಸೊ ಅದಕ್ಕೆ ನಾವೇನಂತೀವಿ ಅಂದರೆ, ಶಂಕುಸ್ಥಾಪನೆಯ ಜೊತೆಯಲ್ಲಿ ಯಂತ್ರಗಳ ಒಂದು ಪ್ರತಿಷ್ಠಾಪನೆ, ಅದರ ಜೊತೆಯಲ್ಲಿ ನವಗ್ರಹಗಳಿಗೆ ರಿಲೇಟೆಡು ನವರತ್ನಗಳ ಪ್ರತಿಷ್ಠಾಪನೆ, ಮತ್ತು ಪಂಚಭೂತಗಳಿಗೆ ರಿಲೇಟೆಡ್ಡು ಪಂಚಲೋಹಗಳು, ಆ ಪಂಚಲೋಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಜೊತೆಯಲ್ಲಿ ಮತ್ತೆ ನಾವು ವಿಶೇಷವಾದಂತಹ ಮೂಲಿಕೆಗಳು, ಗಿಡಮೂಲಿಕೆಗಳು ಅಂತ ಹೇಳ್ತೀವಿ, ಅದೆಲ್ಲವನ್ನ ಭೂಮಿಯ ಒಳಗಡೆ ನಾವು ಅದರ ಜೊತೆಯಲ್ಲಿ ಮತ್ತೆ ವಿಶೇಷವಾದಂತಹ ರತ್ನಗಳು, ಇದೆಲ್ಲವನ್ನ ಒಂದು ಕಾಂಬಿನೇಷನ್ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ, 8 ದಿಕ್ಕುಗಳು ಮತ್ತೆ ಮಧ್ಯದಲ್ಲಿರುವಂತಹ ಬ್ರಹ್ಮಸ್ಥಾನಕ್ಕೆ ನಾವೇನು ಮಾಡ್ತೀವಿ, ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಇದು ಪ್ರತಿಷ್ಠಾಪನೆಯನ್ನು ಮಾಡೋದಕ್ಕೆ ಮುಂಚೆ ನಾವಿದೆಲ್ಲವನ್ನು ನಾವು ಎನರ್ಜೈಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಆ ಒಂದು ಶಂಕುಸ್ಥಾಪನೆ ಮಾಡುವ ದಿನ ನಿಮ್ಮ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ, ಭೂಮಿ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ, ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ವಿಶೇಷವಾದಂತಹ ವೇದಿಕ್ ಪೂಜೆಗಳು, ವೇದಿಕ್ ಹೋಮಗಳನ್ನು ನಾವಲ್ಲಿ ಕಂಡಕ್ಟ್ ಮಾಡಿ, ಒಂದು 25ಕ್ಕೂ ಹೆಚ್ಚು ಪೂಜೆಗಳು, ಹೋಮಗಳೆಲ್ಲ ಬರ್ತವೆ. ಇದೆಲ್ಲ ಒಂದು ವಿಧಿವಿಧಾನಗಳನ್ನು ಪರಿಪಾಲನೆಯನ್ನು ಮಾಡಿ ಆ ಒಂದು ದಿನ ನಾವು ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ ನಾವು ಈ ಎಲ್ಲ ಯಂತ್ರಗಳಿಗೆ, ರತ್ನಗಳಿಗೆ ನಾವು ಮತ್ತು ಆ ಒಂದು ಮೂಲಿಕೆಗಳಿಗೆ ಮತ್ತು ಇದರ ಜೊತೆಯಲ್ಲಿ ಪಂಚಲೋಹಗಳಿಗೆ ಇದೆಲ್ಲಕ್ಕೂ ನಾವು ಏನು ಮಾಡ್ತೀವಿ ಅಂದರೆ, ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅದನ್ನು ನಾವು ನಿಮ್ಮ ಜಾಗದಲ್ಲಿ, ಅಂದರೆ ಯಾರು ಮನೆಯನ್ನು ಕಟ್ತಾ ಇದ್ದೀರೋ ಆ ಸ್ಥಳದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಈ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಈ ಒಂದು ಪಾಸಿಟಿವ್ ಎನರ್ಜಿ ಹೇಗಿರುತ್ತೆ ಅಂದರೆ, ನಿಮ್ಮನ್ನು ಅಷ್ಟದಿಕ್ಪಾಲಕರು, ನವಗ್ರಹಗಳು, ಪಂಚಭೂತಗಳು ನಿಮ್ಮನ್ನು ಕಾಪಾಡ್ತಾ ಹೋಗ್ತಾರೆ. ಈ ವಿಧಿವಿಧಾನವನ್ನು ಯಾರೆಲ್ಲ ಮಾಡಿದ್ದೀರಿ ಅವರಿಗೆ ಮಾತ್ರ ಆ ಮನೆ ಒಂದು ಲಕ್ಷ್ಮೀ ಸ್ಥಾನ ಆಗುತ್ತೆ. ಇದರ ಜೊತೆಯಲ್ಲಿ ನಾವು ಅಷ್ಟದಿಗ್ಬಂಧನ ಅಂತ ಮಾಡ್ತೀವಿ. ಅಂದರೆ 8 ದಿಕ್ಕುಗಳಿಂದ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಮ್ಮ ಜಾಗದಲ್ಲಿ ಬರಬಾರ್ದು ಅನ್ನೋ ರೀತಿಯಲ್ಲಿ. ಈಗ ನೋಡಿ, ಈ ಶಂಕುಸ್ಥಾಪನೆಯನ್ನು ಮಾಡಿದಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಈಗ ನೀವೆಲ್ಲರೂ ಕೂಡ ಈ ಒಂದು ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡಿರ್ತೀರಲ್ಲ, ಈ ದೇವಸ್ಥಾನಗಳಲ್ಲಿ ನೀವು ವಿಸಿಟ್ ಮಾಡಿದಾಗ ನಿಮಗೆ ಯಾವ ರೀತಿ ಶಕ್ತಿ ಸಿಗುತ್ತೆ, ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಫೀಲ್ ಆಗುತ್ತಲ್ವ. ಅಲ್ಲಿ ಏನು ಮಾಡಿರ್ತಾರೆ ಅಂದರೆ, ಅವರು ದೇವಸ್ಥಾನವನ್ನು ಕಟ್ಟೋದಕ್ಕೆ ಮುಂಚೆ ನಾವು ಈಗ ಹೇಳಿದ ಎಲ್ಲ ವಿಧಿವಿಧಾನಗಳನ್ನು ಅವರು ತುಂಬ ಪರಿಪಾಲನೆ ಮಾಡಿರ್ತಾರೆ. ಶಂಕುಸ್ಥಾಪನೆ ಮಾಡಿರ್ತಾರೆ, ಮತ್ತು ಅಲ್ಲಿ ಯಂತ್ರಗಳ ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ, ಮತ್ತು ಒಂದು ದೇವರ ವಿಗ್ರಹದಲ್ಲಿ ದೇವರು ಬರಬೇಕು ಅಂದರೆ ಅದಕ್ಕೆ ಮಂತ್ರಗಳಿಂದ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅವರು ದೇವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಆವಾಗ ನಮಗೇನಾಗುತ್ತೆ, ಆ ಒಂದು ಕಲ್ಲಿನ ವಿಗ್ರಹ ಇರಬಹುದು ಅಥವಾ ಯಾವುದೇ ಲೋಹದ ವಿಗ್ರಹ ಇರಬಹುದು, ಅದರಲ್ಲಿ ನಮಗೆ ಒಂದು ದೇವರ ಒಂದು ಎನರ್ಜಿ ಇರುತ್ತೆ. ಸೊ ನಾವೇನಾದರೂ ನಮ್ಮ ಸಮಸ್ಯೆಗಳು ಅಂತ ನಾವು ದೇವಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ನಮಗೆ ಆ ಸಮಸ್ಯೆಗೆ ನಮಗೆ ಪರಿಹಾರಗಳು ಆ ಒಂದು ದೇವಸ್ಥಾನಗಳಿಂದ ನಮಗೆ ಸಿಗ್ತಾ ಹೋಗುತ್ತೆ. ಈಗ ನೀವು ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ ಅಥವಾ ಒಂದು ರುದ್ರಭೂಮಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋದಾಗ ನಿಮಗೆ ಯಾವ ಥರದ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ? ಒಂದು ರೀತಿ ನಿಮಗೆ ಸಿಕ್ಕಾಪಟ್ಟೆ ದುಃಖದ ವಾತಾವರಣ ಇರುತ್ತೆ, ಬೇಜಾರು ವಾತಾವರಣ ಇರುತ್ತೆ, ನೆಗೆಟಿವ್ ಎನರ್ಜೀಸ್ ಅಂತ ನಾವು ಹೇಳ್ತೀವಿ. ಈ ಥರ ಇದ್ದಾಗ ನಿಮ್ಮ ಮನಸ್ಸು ಖುಷಿಯಾಗಿರುತ್ತಾ? ಇಲ್ಲ. ಈಗ ದೇವಸ್ಥಾನದ್ದು ಜಾಗನೂ ಜಾಗನೇ, ಅದೇ ಹಾಸ್ಪಿಟಲ್ ಜಾಗನೂ ಜಾಗನೇ, ಆದರೆ ಇಲ್ಲಿನ ವಾತಾವರಣ ಬೇರೆ, ಅಲ್ಲಿನ ವಾತಾವರಣ ಬೇರೆ. ಸೊ ಯಾವಾಗ ನಮ್ಮ ಒಂದು ಜಾಗದಲ್ಲಿ ಒಂದು ದೈವಿ ವಾತಾವರಣವನ್ನು ನಾವು ಕೊಡ್ತೀವಿ, ಡಿವೈನ್ ಎನರ್ಜಿಯನ್ನು ನಾವು ಕೊಡ್ತೀವಿ, ಆ ಜಾಗದಲ್ಲಿ ನಮಗೇನಾಗುತ್ತೆ ಅಂದರೆ ನಮ್ಮ ಒಂದು ಮನಸ್ಸು ನಮಗೆ
ಕಾಮ್ ಆಗುತ್ತೆ, ನಮ್ಮ ಒಂದು ಜೀವನ ಒಂದು ಸಂತೋಷವಾಗಿರುತ್ತೆ, ಸುಖಮಯವಾಗಿರುತ್ತೆ, ಮತ್ತು ನಾವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನಮಗೆ ಸಕ್ಸಸ್ಫುಲ್ ನಮಗೆ ಕಾಣಿಸ್ತಾ ಹೋಗುತ್ತೆ. ಯಾಕೆ ಅಂದರೆ ನವಗ್ರಹಗಳು, ಅಷ್ಟದಿಕ್ಪಾಲಕರು, ಪಂಚಭೂತಗಳು ಇದೆಲ್ಲವನ್ನು ನಾವು ಆಲ್ರೆಡಿ ಅಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ನಮ್ಮ ಭೂಮಿಯೊಳಗಡೆ ನಾವೇನು ಮಾಡಿದ್ದೀವಿ, ಪ್ರತಿಷ್ಠಾಪಿಸಿದ್ದೀವಿ. ಸೊ ಈಗ ನಮ್ಗೆ ಏನೆಲ್ಲ ಅಂದ್ಕೊಂಡ್ರೂ ಕೂಡ, ನಾವು ಯಾವುದೇ ರೀತಿ ನಾವು ಮುಂದಕ್ಕೆ ಹೋಗಬೇಕು ಅಂದ್ಕೊಂಡ್ರೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ನಮಗೆ ಸಿಗ್ತಾ ಹೋಗುತ್ತೆ. ಈ ಎಲ್ಲ ವಿಧಿವಿಧಾನಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ, ನಮ್ಮ ಮನೆ ಒಂದು ಲಕ್ಷ್ಮೀ ಸ್ಥಾನ ಆಗುತ್ತೆ. ಗುರುಗಳೇ, ವಾಸ್ತು ಅಂತ ಹೇಳಿದ್ರೆ ಬರೀ ಎರಡು ಪದಗಳ ಅಕ್ಷರಗಳ ಒಂದು ಪದ ಅಂತೂ ಖಂಡಿತ ಅಲ್ಲ ಅನ್ನುವಂಥದ್ದನ್ನು ನಿಜವಾಗ್ಲೂ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅಷ್ಟೊಂದು ವಿಭಿನ್ನವಾದಂಥ ಆಶ್ಚರ್ಯವನ್ನು ಉಂಟು ಮಾಡುವಂಥ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಎಷ್ಟೋ ಜನ ಅಂದ್ಕೊಳ್ತಾರೆ ವಾಸ್ತು ನೋಡಬೇಕಾದ್ರೆ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ, ಇದು ನಮ್ಮಿಂದ ಸಾಧ್ಯನಾ, ಏನು ಮಾಡೋದು ಅನ್ನುವಂಥ ಒಂದು ಭಯ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಇಷ್ಟು ಯಾಕೆ ಹಣ ಖರ್ಚು ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಅವರಿಗೆ ನಿಮ್ಮ ಸಲಹೆ ಏನು? ನನ್ನ ಹತ್ರನೂ ಕೂಡ ತುಂಬ ಜನ ಮನೆಯನ್ನು ಕಟ್ಟಬೇಕಾದ್ರೆ ಬರ್ತಾರೆ. ಬಂದಾಗ ಅವರು ವಾಸ್ತುಗೆ ನಾವು ಖರ್ಚು ಮಾಡಬೇಕಾ, ಇಷ್ಟೆಲ್ಲ ಫಾಲೋ ಮಾಡಬೇಕಾ, ಇದೆಲ್ಲ ಒಂದು ಕ್ವಶನ್ಸ್ಗಳನ್ನು ನನ್ನ ಹತ್ರ ತುಂಬ ಜನ ಕೇಳಿದ್ದಾರೆ. ಅಂಥವ್ರಿಗೆ ಒಂದು ತುಂಬ ಸಿಂಪಲ್ ಕ್ವಶನ್ ನಾನು ಕೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಈಗ ನೀವು ಮನೆ ಕಟ್ಟಬೇಕು ಅಂತ ಆಲೋಚನೆ ಮಾಡಿದ್ರಿ, ಹಾಗೆ ಮನೆ ಆಗುತ್ತಾ? ಅದಕ್ಕೊಂದು ಸೈಟನ್ನು ನೀವು ಪರ್ಚೇಸ್ ಮಾಡಬೇಕು. ನಮ್ಮ ಬೆಂಗಳೂರು ಅಂತ ಒಂದು ಊರಲ್ಲಿ ನೀವೇನಾದರೂ ಒಂದು ಸೈಟ್ ತೊಗೋಬೇಕಂದ್ರೆ ಇವತ್ತಿನ ದಿನಗಳಲ್ಲಿ ಮಿನಿಮಮ್ ಅಂದರೆ 50 ಲಕ್ಷದಿಂದ 1 ಕೋಟಿನೂ ಆಗುತ್ತೆ, 2 ಕೋಟಿನೂ ಆಗುತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ. ಸೊ ಸೈಟ್ ತೊಗೊಂಡ್ರೆ ಮನೆ ಕಟ್ಟಲಿಕ್ಕೆ ಆಯ್ತಾ? ಇಲ್ಲ. ಮತ್ತೆ ನಾವು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಖರ್ಚನ್ನು ನಾವು ಮಾಡಲೇಬೇಕು. ಈಗ 2 ಫ್ಲೋರ್ ಹೋಗ್ತೀರಾ, 3 ಫ್ಲೋರ್ ಹೋಗ್ತೀರಾ, ನಿಮ್ಮ ರಿಕ್ವೈರ್ಮೆಂಟು. ಈಗ ಒಂದು ಮನೆ ಕಟ್ಟಬೇಕಂದ್ರೆ ಬೇರೆ ಮಿನಿಮಮ್ ಎಷ್ಟು ಖರ್ಚಾಗುತ್ತೆ? ಮಿನಿಮಮ್ ಮತ್ತೆ ನೀವು ಒಂದು 50 ಲಕ್ಷ ತೊಗೊಂಡ್ರೆ ಇವತ್ತು 50 ಲಕ್ಷಕ್ಕೆ ಏನೂ ಬರೋಲ್ಲ. 50 ಲಕ್ಷದಿಂದ 1 ಕೋಟಿನೋ 2 ಕೋಟಿನೋ ಡಿಪೆಂಡ್ಸ್ ಅಂತ ನೀವು ಹೋದಾಗ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಸೈಟ್ಗೆ ನಾವು ಒಂದು 50 ಲಕ್ಷ ಖರ್ಚು ಮಾಡಿದ್ವಿ, ಒಂದು ಮನೆಯನ್ನು ಕಟ್ಟಲಿಕ್ಕೆ 1 ಕೋಟಿವರೆಗೂ ಖರ್ಚಾಗುತ್ತೆ. ಇದರ ಜೊತೆಯಲ್ಲಿ ಮತ್ತೆ ಇಂಟೀರಿಯರ್ಸ್ ಮಾಡಲೇಬೇಕಲ್ಲ. ಈ ಇಂಟೀರಿಯರ್ಸ್ ಮಾಡಿದಾಗ ಮತ್ತೆ ಎಷ್ಟು ಖರ್ಚಾಗುತ್ತೆ? ಡಿಪೆಂಡ್ಸ್, 25 ಲಕ್ಷ ಆಗ್ಬೋದು, 50 ಲಕ್ಷ ಆಗ್ಬೋದು. ಒಂದು ಅಪ್ರಾಕ್ಸಿಮೇಟ್ ನಿಮಗೆ 1 ರಿಂದ 1.5 ಕೋಟಿ 2 ಕೋಟಿ ಅಷ್ಟು ನೀವು ಖರ್ಚನ್ನು ನಿಮ್ಮ ಮನೆಗೆ ಮಾಡ್ತೀರಾ. ಇದೇನೋ ಒಂದು ಮನೆಗೆ ವ್ಯಾಲ್ಯೂ ಬಂತು. ಇದರ ಜೊತೆಯಲ್ಲಿ ಮತ್ತೆ ಮನೆಗೆ ಹೌಸ್ ಹೋಲ್ಡ್ ಐಟಮ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಮೈಕ್ರೋವೇವ್ ಓವನ್ ಇರ್ಬೋದು, ನಿಮಗೆ AC ಇರಬಹುದು, ಕೆಲವರು ಜಿಮ್ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಹೋಮ್ ಥಿಯೇಟ್ರ್ ಮಾಡ್ಕೊಳ್ತಾರೆ. ಅದು ಅವರವರ ಒಂದು ರಿಕ್ವೈರ್ಮೆಂಟು. ಇದೆಲ್ಲ ಒಂದು ಖರ್ಚುಗಳನ್ನು ನೀವು ಮಾಡ್ತೀರಲ್ವ, ಇದೆಲ್ಲ ಮಾಡೋದು ಯಾತಕ್ಕೋಸ್ಕರ? ನೀವು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂತಲ್ವಾ? ಈಗ ನೀವು ಮನೆ ಕಟ್ಟೋಕ್ಕೆ ಮುಂಚೆ ವಾಸ್ತುವಿನ ವಿಚಾರವನ್ನು ತುಂಬ ಡೀಟೇಲ್ ಆಗಿ ತಿಳ್ಕೊಂಡು ಇದೆಲ್ಲ ಒಂದು ವಾಸ್ತು ಒಂದು ವಿಧಿವಿಧಾನಗಳನ್ನು ನೀವು ಅಳವಡಿಸ್ಕೊಂಡು ನೀವು ಖರ್ಚು ಮಾಡೋದು ಎಷ್ಟಿರುತ್ತೆ? ತುಂಬ ಕಡಿಮೆ ಇರುತ್ತೆ. ನೀವೀಗ ಮನೆ ಕಟ್ಟಲಿಕ್ಕೆ ಹೋಗ್ತಿರೋದು ಕೋಟಿಗಳಲ್ಲಿರುತ್ತೆ, ಆದರೆ ಇಲ್ಲಿ ಖರ್ಚು ನಿಮಗೆ ಅಷ್ಟು ಇರೋದಿಲ್ಲ. ಸೊ ಯಾವಾಗ ನೀವು ಇದನ್ನು ನೀವು ಮನೆ ಕಟ್ಟೋಕ್ಕೆ ಮುಂಚೆ ಮಾಡ್ತೀರಾ, ಆವಾಗ ನಿಮ್ಗೇನಾಗತ್ತೆ, ನಿಮ್ಮ ಮನೆಯಲ್ಲಿರುವಂತಹವರ ಒಂದು ಕುಟುಂಬಸ್ಥರ ಒಂದು ವ್ಯಾಲ್ಯೂ ಎಷ್ಟಿದೆ ಅಳಿಯೋಕ್ಕಾಗತ್ತ? ನಾವು ಅದನ್ನು ಸೈಟ್ ಏನೋ ಇಷ್ಟು ದುಡ್ಡಲ್ಲಿ ಅಂತ ಅಳಿಬೋದು, ಬಿಲ್ಡಿಂಗು ಇಷ್ಟು ದುಡ್ಡು ಆಗುತ್ತೆ ಅನ್ಬೋದು. ನನಗಾಗಲಿ ನನ್ನ ಕುಟುಂಬದವ್ರಿಗಾಗಲಿ ಅವರ ವ್ಯಾಲ್ಯೂನ ಅಳಿಯೋಕ್ಕಾಗತ್ತಾ? ಅವರೆಲ್ಲ ಚೆನ್ನಾಗಿರಬೇಕು ಅಂತ ತಾನೇ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಈಗ ಅಕಸ್ಮಾತ್ ನೀವೇನು ಮಾಡಲೇ ಇಲ್ಲಪ್ಪ, ಮಾಡದೆ ನೀವು ಮನೆಯನ್ನು ಕಟ್ಬಿಟ್ರಿ, ನಿಮ್ಗೆ ಗೊತ್ತಿರಲಿಲ್ಲ ಆ ಜಾಗದಲ್ಲಿ ಏನೋ ದೋಷಗಳಿತ್ತು, ಅಥವಾ ನಿಮ್ಮ ಜಾತಕದಲ್ಲಿ ದೋಷಗಳಿತ್ತು, ಅಥವಾ ಯಾವುದೋ ಒಂದು ದೃಷ್ಟಿ ದೋಷದಿಂದ ನಿಮ್ಗೇನೋ ಸಮಸ್ಯೆಗಳಾಗ್ತಿದೆ, ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅಥವಾ ಏನೋ ಒಂದು ಮೆಡಿಸಿನ್ ತೊಗೊಳ್ತೀವಿ, ಅಥವಾ ಏನೋ ಒಂದು ಖರ್ಚುಗಳನ್ನು ಮಾಡ್ತೀವಿ ಅಂದರೆ ಅದು ಲಕ್ಷಗಟ್ಟಲೆ ಖರ್ಚು ಬರ್ತವೆ. ಅದು ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆದರೆ ಕೂಡ ನಮಗೆ ಗೊತ್ತಿಲ್ಲದೆ ನಾವು ಎಲ್ಲದಕ್ಕೂ ನಾವು ಖರ್ಚು ಮಾಡ್ತಾ ಇರ್ತೀವಿ. ಇದು ಬೆಸ್ಟಾ? ಅಥವಾ ಮನೆ ಕಟ್ಟಬೇಕಾದ್ರೆ ನಾವು ಮನೆ ಕಟ್ಟೋದಕ್ಕೆ ಮುಂಚೆ ಈ ವಾಸ್ತುವಿನ ಒಂದು ವಿಧಾನಕ್ಕೆ 1 ರಿಂದ 2% ನಾವು ಖರ್ಚು ಮಾಡಿ ಮನೆಯನ್ನು ಕಟ್ಟಿಬಿಟ್ರೆ ನಾವು ನಮಗೆ ಲೈಫ್ ಟೈಮಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬಸ್ಥರೆಲ್ಲರೂ ಕೂಡ ಸುಖವಾಗಿ, ಶಾಂತಿಯಿಂದ, ನೆಮ್ಮದಿಯಿಂದ, ಆರೋಗ್ಯದಿಂದ, ಅಭಿವೃದ್ಧಿಯಿಂದ ಅಲ್ಲಿರೋದು ಬೆಸ್ಟ್. ಇದು ನೀವು ಥಿಂಕ್ ಮಾಡಿ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನೀವು ಮನೆ ಕಟ್ತೀರಾ, ಕಟ್ಟಿದ ಮೇಲೆ ಸಮಸ್ಯೆಗಳನ್ನು ನೀವು ತಗೊಂಡು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಮತ್ತೆ ಒದ್ದಾಡಿಕೊಂಡು ನೀವು ಹೋಗೋದಕ್ಕಿಂತ ಮನೆ ಕಟ್ಟುವ ಸಮಯದಲ್ಲೇ ಇದೆಲ್ಲವನ್ನು ನೀವು ವೇದಿಕ ವಿಧಿವಿಧಾನಗಳನ್ನು ಅಳವಡಿಸ್ಕೊಂಡು ಸೊ ನೀವು ಇದೆಲ್ಲ ಪರಿಪಾಲನೆಯನ್ನು ಮಾಡಿಕೊಂಡು ಬಂದರೆ ಆ ಮನೆ ನಿಮಗೆ ಲಕ್ಷ್ಮೀ ಸ್ಥಾನ ಆಗುತ್ತೆ. ಯಾವ ಥರದ ಲಕ್ಷ್ಮೀ ಸ್ಥಾನ ಆಗುತ್ತೆ ಅಂದರೆ ಅದೃಷ್ಟ ಲಕ್ಷ್ಮಿಯ ಸ್ಥಾನ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ದುರದೃಷ್ಟ ಲಕ್ಷ್ಮಿ ನಿಮ್ಮ ಬೆನ್ನ ಹಿಂದೆ ಬೀಳ್ತಾಳೆ. ಅದರಿಂದ ಮುಂದೆ ಆಗುವಂಥ ಅಪಾಯಗಳಿಗೆ ನೀವೇ ಜವಾಬ್ದಾರರು. ನಾನು ಈ ವಿಚಾರವನ್ನು ನಾನು ನಿಮಗೆ ಹೆದರ್ಸಕ್ಕೆ ಹೇಳ್ತಿಲ್ಲ. ಯಾಕೆ ಅಂದರೆ 14 ವರ್ಷಗಳ ನನ್ನ ಒಂದು ಅನುಭವದ ಮುಖಾಂತರ, ಅಂದರೆ ಇಲ್ಲಿ ನನ್ನ ಸ್ವಂತ ಅನುಭವನೂ ಇದೆ, ಅದರ ಜೊತೆಯಲ್ಲಿ ನಮ್ಮಲ್ಲಿಗೆ ಬರುವಂತಹ ಸಾವಿರಾರು ಜನರ
ಕ್ಲೈಂಟ್ಸ್ಗಳ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಇದ್ದೀನಿ. ಈಗ ರೀಸೆಂಟಾಗಿ ನಾನು ನೋಡ್ತಾ ಇದ್ದೀನಿ, ಯಾರೋ ಒಬ್ಬರು ಬಂದರು, ಮನೆಯನ್ನು ಕಟ್ಟಿದ್ದೀನಿ, 2 ವರ್ಷ ಆಯಿತು ನನಗೆ, ಅಲ್ಲಿ 1 ಕೋಟಿ ನಾನು ಲಾಸ್ ಮಾಡಿಕೊಂಡೆ. ಇನ್ನೊಬ್ರು ಬಂದರು, ಕಟ್ಟಿರೋ ಮನೆ ತೊಗೊಂಡೆ ಗುರೂಜಿ, ನಾನು ಅದನ್ನು ತೊಗೊಂಡು ಮತ್ತೆ ರಿನೋವೇಷನ್ ಮಾಡೋಕ್ಕೆ ಸಾಲ ಮಾಡಿದೆ, ಅದನ್ನು ಬಾಡಿಗೆಗೆ ಕೊಟ್ಟಿದ್ದೀನಿ, ನಾನು ಆ ಪೋರ್ಷನಲ್ಲಿದ್ದೀನಿ. ಆದರೆ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಇವಾಗ ಬಿಸ್ನೆಸ್ಸು ನನಗೆ ನಿಂತು ಹೋಗ್ಬಿಟ್ಟಿದೆ, ಇದರ ಜೊತೆಯಲ್ಲಿ ನನಗೆ EMI ಕಟ್ಟೋಕ್ಕಾಗ್ತಾ ಇಲ್ಲ, ತುಂಬ ಸಮಸ್ಯೆಗಳಲ್ಲಿದ್ದೀನಿ, ನನ್ನ ಹೆಂಡತಿ ಮಕ್ಕಳ ಒಡವೆ ಎಲ್ಲ ನಾನು ಅಡ ಇಟ್ಬಿಟ್ಟಿದ್ದೀನಿ. ಇದನ್ನು ಹೇಳಿದ್ರು. ಇದ್ರ ಜೊತೆಲಿ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅದಕ್ಕೆ ನನಗೆ ಕೇಳೋಕ್ಕೆ ಬೇಜಾರಾಗ್ತದೆ. ಅವ್ರು ಹೇಳಿದ್ರು, ನನಗೆ ಎಲ್ಲವನ್ನ ಬಿಟ್ಟು ನಾನು ಸೂಸೈಡ್ ಮಾಡ್ಕೊಂಬಿಡೋಣ ಅನ್ನೋ ಒಂದು ಥಾಟಲ್ಲಿದ್ದೀನಿ ಅಂತ ಹೇಳಿದಾಗ ಕೇಳಿದವ್ರು ನಮಗೆ ಹೇಗಾಗಿರುತ್ತೆ, ಯಾಕೆ ಈ ರೀತಿ ಎಲ್ಲ ಸಮಸ್ಯೆಗಳು ಬರುತ್ತೆ. ಮನೆಯನ್ನು ಹೋಗಿ ನಾನು ವಿಶ್ಲೇಷಣೆ ಮಾಡಿದಾಗ ಅಲ್ಲಿರುವಂತಹ ವಾಸ್ತು ದೋಷಗಳು, ಮತ್ತು ಆ ಒಂದು ಮನೆಯನ್ನು ಕಟ್ಟಿರುವ ರೀತಿ, ಮತ್ತು ಇವ್ರ ಜಾತಕದಲ್ಲಿರುವಂತಹ ದೋಷಗಳು, ಇದೆಲ್ಲ ನೋಡಿದಾಗ ನಮಗೆ ಇವ್ರು ಯಾಕಪ್ಪ ಮುಂಚೆ ಬರಲಿಲ್ಲ ಅಂತ ಅನ್ನಿಸ್ತು. ಅದೇ ರೀತಿ ಮೊನ್ನೆ ಒಬ್ಬರು ವಿಲ್ಲಾದವರು ಬಂದಿದ್ದರು. 3000 ಸ್ಕ್ವೇರ್ ಫೀಟ್ ವಿಲ್ಲಾ ಸರ್ಜಾಪುರದಲ್ಲಿದೆ, ಹೆಚ್ಚು ಕಮ್ಮಿ 3 ಕೋಟಿ ರೂಪಾಯಿ ಮನೆ. ಅವ್ರಿಗೆ ಆ ಮನೆಯನ್ನು ಏನಿದೆ ಅದನ್ನೇ ತೊಗೋಬೇಕೇ ಹೊರತು ಅವ್ರಿಗೆ ಯಾವುದೇ ರೀತಿ ನನಗೆ ಯಾವ್ಯಾವ ಒಂದು ಪ್ಲೇಸ್ಮೆಂಟ್ ಎಲ್ಲಿ ಬರಬೇಕು ಅನ್ನೋ ಥರ ಆಪ್ಷನ್ನೇ ಕೊಟ್ಟಿಲ್ಲ. ಅದರಲ್ಲಿ ಅವರಿಗೆ ಸಂಪ್ ಕೊಟ್ಟಿಲ್ಲ, ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿಲ್ಲ. ಅದರಿಂದ ಅವ್ರಿಗೆ ತುಂಬ ಸಮಸ್ಯೆಗಳಾಗ್ತಿತ್ತು. ಸೊ ನಾವು ಹೋಗಿ ಇದೆಲ್ಲವನ್ನು ನಾವು ಯಾವುದೇ ರೀತಿ ಕಟ್ಟಡ ಒಡೆಯದೆ, ಡೆಮಾಲಿಷ್ ಮಾಡದೆ, ರೀಕನ್ಸ್ಟ್ರಕ್ಷನ್ ಮಾಡದೆ ವೇದಿಕ ವಿಧಿವಿಧಾನಗಳನ್ನೆಲ್ಲ ಮಾಡಿಕೊಟ್ಟು ಬಂದಿದ್ದೀವಿ. ಸೊ ನಾನು ಹೇಳೋದಿಷ್ಟೇ, ನೀವು ಮನೆಯನ್ನು ಕಟ್ಟಿ ಸಮಸ್ಯೆಗಳಲ್ಲಿ ಆಮೇಲೆ ತಗಲಾಕೊಂಡು ಒದ್ದಾಡೋದಕ್ಕಿಂತ ಮುಂಚೆನೇ ನೀವು ಇದೆಲ್ಲವನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ನಿಮ್ಮ ಮನೆ ನಿಮ್ಮ ಕೈ ಹಿಡಿಯುತ್ತೆ. ನೀವು ದೇವಸ್ಥಾನಕ್ಕೆ ಹೋದರೆ ಹೇಗೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ, ಒಂದು ಪಾಸಿಟಿವ್ ಫೀಲ್ ಬರುತ್ತೆ, ನಿಮ್ಮ ಮನೆಯಲ್ಲಿ ಇದ್ದಾಗ ನಿಮಗೆ ಒಂದು ನೆಮ್ಮದಿ ಇರಬೇಕು, ಒಂದು ಶಾಂತಿ ಇರಬೇಕು. ಯಾಕಾದರೂ ಈ ಮನೆಗೆ ಬಂದನೋ ಮತ್ತು ಈ ಮನೆಯಿಂದ ಓಡೋದ್ರೆ ಸಾಕಪ್ಪ ಅನ್ನೋದು ರೀತಿಯಲ್ಲಿ ಯಾರಿಗೂ ಆಗಬಾರ್ದು. ಯಾಕೆಂದರೆ ಈಗಾಗಲೇ ಕೆಲವರು ಈ ಒಂದು ಸಂಚಿಕೆಯನ್ನು ನೋಡ್ತಿರೋರಿಗೆ ಅನ್ನಿಸ್ತಾ ಇರುತ್ತೆ, ಈ ಮನೆಗೆ ಬಂದ ಮೇಲೆ ನನಗೆ ಸಮಸ್ಯೆಗಳಾಗ್ತಾ ಇದೆ, ಈ ಮನೇಲಿ ನಂಗೆ ಇರೋಕ್ಕೆ ಇಷ್ಟ ಆಗ್ತಿಲ್ಲ. ಇನ್ನೂ ಎಷ್ಟೋ ಜನ ಕೆಲವರು ಬುದ್ಧಿವಂತರು ಅವರಿಗೆ ಹೇಳಿರೋದು, ಈ ಮನೇನ ಖಾಲಿ ಮಾಡಿಬಿಟ್ಟು ನೀನು ಬೇರೆ ಕಡೆ ಇರೋ, ಈ ಮನೆನ ಬಾಡಿಗೆ ಕೊಟ್ಬಿಡು, ಈ ಥರ ಹೇಳಿ ಮನೆ ಖಾಲಿ ಮಾಡಿಸಿರುವಂಥವರು ನಮ್ಮಲ್ಲಿದ್ದಾರೆ. ಅಂಥ ಕ್ಲೈಂಟ್ಸು ನಮ್ಮ ಹತ್ರ ಬಂದಾಗ ಸೊ ನಾವು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ನೀವು ಒಂದು ಮನೆಯನ್ನು ಕಟ್ಟಿ ನೀವು ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಇರಿ, ನೀವು ಆ ಮನೇಲಿ ಇಲ್ಲ ಅಂದರೆ ಅದರ ಒಂದು ಪಾಸಿಟಿವ್ ಎನರ್ಜಿ ಇರಲಿ, ನೆಗೆಟಿವ್ ಎನರ್ಜಿ ಇರಲಿ, ಅದು ನಿಮಗೆ ಕನೆಕ್ಟೆಡ್ ಆಗೇ ಇರುತ್ತೆ. ಏಕೆಂದರೆ ಭೂಮಿಯ ಒಂದು ಋಣ ನಮಗೆ ಎಲ್ಲೋದ್ರೂ ಕೂಡ ನಮಗೆ ಅದು ಚೇಂಜ್ ಆಗಲ್ಲ, ಅದಲ್ಲೇ ಇರುತ್ತೆ. ಸೊ ಅದರ ಒಂದು ಎಫೆಕ್ಟು ಇಂಪ್ಯಾಕ್ಟು ನಿಮಗೆ ಬಿದ್ದೇ ಬೀಳುತ್ತೆ. ಸೊ ಈ ವಿಚಾರದಲ್ಲಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನೆಂದರೆ, ನಮ್ಮ ಒಂದು ಸನಾತನ ಒಂದು ಪದ್ಧತಿಯಲ್ಲಿ ಏನೆಲ್ಲ ಒಂದು ವೇದಿಕ್ ವಾಸ್ತು ವಿಧಿವಿಧಾನಗಳಿದೆ ಅದೆಲ್ಲವನ್ನ ಕೂಡ ನಾವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ನಾವು ಪ್ರತಿ ಸ್ಟೇಜಲ್ಲೂ ನಿಮಗೆ ಗೈಡನ್ನು ಮಾಡ್ತಾ ಮತ್ತು ಯಾವ ರೀತಿ ನೀವು ಫಾಲೋ ಮಾಡಬೇಕು ಅಂತ ಮಾಡ್ತಾ ಎಲ್ಲವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದನ್ನು ನೀವು ಫಾಲೋ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿ ಆ ರಿಸಲ್ಟ್ಸನ್ನು ಖಂಡಿತ ನೀವು ನೋಡ್ತೀರಾ. ಗುರುಗಳೇ, ನಿಮ್ಮ ಈ ಒಂದು ಅನುಭವದ ಮಾತುಗಳನ್ನು ಕೇಳಿದ ಮೇಲೆ ಪ್ರತಿಯೊಬ್ಬರೂ ಕೂಡ ವೇದಿಕ್ ವಿಧಿವಿಧಾನಗಳನ್ನು, ನಿಯಮಗಳನ್ನು ಪಾಲನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ಹತ್ತಿರ ಬಂದು ಖಚಿತಪಡಿಸ್ಕೊಂಡು ಮನೆಯನ್ನು ಕಟ್ಟಿದ್ರೆ ಸುಖ, ಶಾಂತಿ, ನೆಮ್ಮದಿ ದೊರಕುತ್ತೆ ಎನ್ನುವಂಥ ಮಾಹಿತಿಯನ್ನು ತಿಳಿಸಿದ್ರಿ. ನಿಜಕ್ಕೂ ಇದೊಂದು ಅರ್ಥಪೂರ್ಣವಾದಂಥ ಸಂಚಿಕೆ ಆಗಿತ್ತು. ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ಗುರುಗಳೇ, ವಾಸ್ತು ಅಂತ ಹೇಳಿದ್ರೆ ಬರೀ 2 ಪದಗಳ ಅಕ್ಷರಗಳ ಒಂದು ಪದ ಅಂತೂ ಖಂಡಿತ ಅಲ್ಲ ಅನ್ನುವಂಥದ್ದನ್ನು ನಿಜವಾಗ್ಲೂ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅಷ್ಟೊಂದು ವಿಭಿನ್ನವಾದಂಥ ಆಶ್ಚರ್ಯವನ್ನು ಉಂಟು ಮಾಡುವಂಥ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಎಷ್ಟೋ ಜನ ಅಂದ್ಕೊಳ್ತಾರೆ ವಾಸ್ತು ನೋಡಬೇಕಾದ್ರೆ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ, ಇದು ನಮ್ಮಿಂದ ಸಾಧ್ಯನಾ, ಏನು ಮಾಡೋದು ಅನ್ನುವಂಥ ಒಂದು ಭಯ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇಷ್ಟು ಯಾಕೆ ಹಣ ಖರ್ಚು ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಅವರಿಗೆ ನಿಮ್ಮ ಸಲಹೆ ಏನು? ನನ್ನ ಹತ್ರನೂ ಕೂಡ ತುಂಬ ಜನ ಮನೆಯನ್ನು ಕಟ್ಟಬೇಕಾದ್ರೆ ಬರ್ತಾರೆ. ಬಂದಾಗ ಅವರು ವಾಸ್ತುಗೆ ನಾವು ಖರ್ಚು ಮಾಡಬೇಕಾ, ಇಷ್ಟೆಲ್ಲ ಫಾಲೋ ಮಾಡಬೇಕಾ, ಇದೆಲ್ಲ ಒಂದು ಕ್ವಶನ್ಸ್ಗಳನ್ನು ನನ್ನ ಹತ್ರ ತುಂಬ ಜನ ಕೇಳಿದ್ದಾರೆ. ಅಂಥವ್ರಿಗೆ ಒಂದು ತುಂಬ ಸಿಂಪಲ್ ಕ್ವಶನ್ ನಾನು ಕೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಈಗ ನೀವು ಮನೆ ಕಟ್ಟಬೇಕು ಅಂತ ಆಲೋಚನೆ ಮಾಡಿದ್ರಿ, ಹಾಗೆ ಮನೆ ಆಗುತ್ತಾ? ಅದಕ್ಕೊಂದು ಸೈಟನ್ನು ನೀವು ಪರ್ಚೇಸ್ ಮಾಡಬೇಕು. ನಮ್ಮ ಬೆಂಗಳೂರು ಅಂತ ಒಂದು ಊರಲ್ಲಿ ನೀವೇನಾದರೂ ಒಂದು ಸೈಟ್ ತೊಗೋಬೇಕಂದ್ರೆ ಇವತ್ತಿನ ದಿನಗಳಲ್ಲಿ ಮಿನಿಮಮ್ ಅಂದರೆ 50 ಲಕ್ಷದಿಂದ 1 ಕೋಟಿನೂ ಆಗುತ್ತೆ, 2 ಕೋಟಿನೂ ಆಗುತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ. ಸೊ ಸೈಟ್ ತೊಗೊಂಡ್ರೆ ಮನೆ ಕಟ್ಟಲಿಕ್ಕೆ ಆಯ್ತಾ? ಇಲ್ಲ. ಮತ್ತು ನಾವು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಖರ್ಚನ್ನು ನಾವು ಮಾಡಲೇಬೇಕು. ಈಗ 2 ಫ್ಲೋರ್ ಹೋಗ್ತೀರಾ, 3 ಫ್ಲೋರ್ ಹೋಗ್ತೀರಾ, ನಿಮ್ಮ ರಿಕ್ವೈರ್ಮೆಂಟು. ಈಗ ಒಂದು ಮನೆ ಕಟ್ಟಬೇಕಂದ್ರೆ ಬೇರೆ ಮಿನಿಮಮ್ ಎಷ್ಟು ಖರ್ಚಾಗುತ್ತೆ? ಮಿನಿಮಮ್ ಮತ್ತೆ ನೀವು ಒಂದು 50 ಲಕ್ಷ ತೊಗೊಂಡ್ರೆ ಇವತ್ತು 50 ಲಕ್ಷಕ್ಕೆ ಏನೂ ಬರೋಲ್ಲ.
50 ಲಕ್ಷದಿಂದ 1 ಕೋಟಿನೋ 2 ಕೋಟಿನೋ ಡಿಪೆಂಡ್ಸ್ ಅಂತ ನೀವು ಹೋದಾಗ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಸೈಟ್ಗೆ ನಾವು ಒಂದು 50 ಲಕ್ಷ ಖರ್ಚು ಮಾಡಿದ್ವಿ, ಒಂದು ಮನೆಯನ್ನು ಕಟ್ಟಲಿಕ್ಕೆ ಒಂದು ಕೋಟಿವರೆಗೂ ಖರ್ಚಾಗುತ್ತೆ. ಇದರ ಜೊತೆಯಲ್ಲಿ ಮತ್ತೆ ಇಂಟೀರಿಯರ್ಸ್ ಮಾಡಲೇಬೇಕಲ್ಲ. ಈ ಇಂಟೀರಿಯರ್ಸ್ ಮಾಡಿದಾಗ ಮತ್ತೆ ಎಷ್ಟು ಖರ್ಚಾಗುತ್ತೆ? ಡಿಪೆಂಡ್ಸು, 25 ಲಕ್ಷ ಆಗ್ಬೋದು, 50 ಲಕ್ಷ ಆಗ್ಬೋದು. ಒಂದು ಅಪ್ರಾಕ್ಸಿಮೇಟ್ ನಿಮಗೆ 1 ರಿಂದ 1.5 ಕೋಟಿ 2 ಕೋಟಿ ಅಷ್ಟು ನೀವು ಖರ್ಚನ್ನು ನಿಮ್ಮ ಮನೆಗೆ ಮಾಡ್ತೀರಾ. ಇದೇನೋ ಒಂದು ಮನೆಗೆ ವ್ಯಾಲ್ಯೂ ಬಂತು. ಇದರ ಜೊತೆಯಲ್ಲಿ ಮತ್ತೆ ಮನೆಗೆ ಹೌಸ್ ಹೋಲ್ಡ್ ಐಟಮ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಮೈಕ್ರೋವೇವ್ ಓವನ್ ಇರ್ಬೋದು, ನಿಮಗೆ AC ಇರಬಹುದು. ಕೆಲವರು ಜಿಮ್ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಹೋಮ್ ಥಿಯೇಟ್ರ್ ಮಾಡ್ಕೊಳ್ತಾರೆ. ಅದು ಅವರವರ ಒಂದು ರಿಕ್ವೈರ್ಮೆಂಟು. ಇದೆಲ್ಲ ಒಂದು ಖರ್ಚುಗಳನ್ನು ನೀವು ಮಾಡ್ತೀರಲ್ವ, ಇದೆಲ್ಲ ಮಾಡೋದು ಯಾತಕ್ಕೋಸ್ಕರ? ನೀವು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂತಲ್ವಾ? ಈಗ ನೀವು ಮನೆ ಕಟ್ಟೋಕ್ಕೆ ಮುಂಚೆ ವಾಸ್ತುವಿನ ವಿಚಾರವನ್ನು ತುಂಬ ಡೀಟೇಲ್ ಆಗಿ ತಿಳ್ಕೊಂಡು ಇದೆಲ್ಲ ಒಂದು ವಾಸ್ತು ಒಂದು ವಿಧಿವಿಧಾನಗಳನ್ನು ನೀವು ಅಳವಡಿಸ್ಕೊಂಡು ನೀವು ಖರ್ಚು ಮಾಡೋದು ಎಷ್ಟಿರುತ್ತೆ? ತುಂಬ ಕಡಿಮೆ ಇರುತ್ತೆ. ನೀವೀಗ ಮನೆ ಕಟ್ಟಲಿಕ್ಕೆ ಹೋಗ್ತಿರೋದು ಕೋಟಿಗಳಲ್ಲಿರುತ್ತೆ, ಆದರೆ ಇಲ್ಲಿ ಖರ್ಚು ನಿಮಗೆ ಅಷ್ಟು ಇರೋದಿಲ್ಲ. ಯಾವಾಗ ನೀವು ಮನೆ ಕಟ್ಟೋಕ್ಕೆ ಮುಂಚೆ ಮಾಡ್ತೀರಾ, ಆವಾಗ ನಿಮ್ಗೇನಾಗತ್ತೆ, ನಿಮ್ಮ ಮನೆಯಲ್ಲಿರುವಂತಹವರ ಒಂದು ಕುಟುಂಬಸ್ಥರ ಒಂದು ವ್ಯಾಲ್ಯೂ ಎಷ್ಟಿದೆ ಅಳಿಯೋಕ್ಕಾಗತ್ತ? ನಾವು ಅದನ್ನು ಸೈಟ್ ಏನೋ ಇಷ್ಟು ದುಡ್ಡಲ್ಲಿ ಅಂತ ಅಳಿಬೋದು, ಬಿಲ್ಡಿಂಗು ಇಷ್ಟು ದುಡ್ಡು ಆಗುತ್ತೆ ಅನ್ಬೋದು. ನನಗಾಗಲಿ ನನ್ನ ಕುಟುಂಬದವ್ರಿಗಾಗಲಿ ಅವರ ವ್ಯಾಲ್ಯೂನ ಅಳಿಯೋಕ್ಕಾಗತ್ತಾ? ಅವರೆಲ್ಲ ಚೆನ್ನಾಗಿರಬೇಕು ಅಂತ ತಾನೇ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಈಗ ಅಕಸ್ಮಾತ್ ನೀವೇನು ಮಾಡಲೇ ಇಲ್ಲಪ್ಪ, ಮಾಡದೆ ನೀವು ಮನೆಯನ್ನು ಕಟ್ಬಿಟ್ರಿ, ನಿಮ್ಗೆ ಗೊತ್ತಿರಲಿಲ್ಲ ಆ ಜಾಗದಲ್ಲಿ ಏನೋ ದೋಷಗಳಿತ್ತು, ಅಥವಾ ನಿಮ್ಮ ಜಾತಕದಲ್ಲಿ ದೋಷಗಳಿತ್ತು, ಅಥವಾ ಯಾವುದೋ ಒಂದು ದೃಷ್ಟಿ ದೋಷದಿಂದ ನಿಮ್ಗೇನೋ ಸಮಸ್ಯೆಗಳಾಗ್ತಿದೆ, ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅಥವಾ ಏನೋ ಒಂದು ಮೆಡಿಸಿನ್ ತೊಗೊಳ್ತೀವಿ, ಅಥವಾ ಏನೋ ಒಂದು ಖರ್ಚುಗಳನ್ನು ಮಾಡ್ತೀವಿ ಅಂದರೆ ಅದು ಲಕ್ಷಗಟ್ಟಲೆ ಖರ್ಚು ಬರ್ತವೆ. ಅದು ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆದರೆ ಕೂಡ ನಮಗೆ ಗೊತ್ತಿಲ್ಲದೆ ನಾವು ಎಲ್ಲದಕ್ಕೂ ನಾವು ಖರ್ಚು ಮಾಡ್ತಾ ಇರ್ತೀವಿ. ಇದು ಬೆಸ್ಟಾ? ಅಥವಾ ಮನೆ ಕಟ್ಟಬೇಕಾದ್ರೆ ನಾವು ಮನೆ ಕಟ್ಟೋದಕ್ಕೆ ಮುಂಚೆ ಈ ವಾಸ್ತುವಿನ ಒಂದು ವಿಧಾನಕ್ಕೆ 1 ರಿಂದ 2% ನಾವು ಖರ್ಚು ಮಾಡಿ ಮನೆಯನ್ನು ಕಟ್ಟಿಬಿಟ್ರೆ ನಾವು ನಮಗೆ ಲೈಫ್ ಟೈಮಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬಸ್ಥರೆಲ್ಲರೂ ಕೂಡ ಸುಖವಾಗಿ, ಶಾಂತಿಯಿಂದ, ನೆಮ್ಮದಿಯಿಂದ, ಆರೋಗ್ಯದಿಂದ, ಅಭಿವೃದ್ಧಿಯಿಂದ ಅಲ್ಲಿರೋದು ಬೆಸ್ಟ್. ಇದು ನೀವು ಥಿಂಕ್ ಮಾಡಿ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ಈ ವಿಚಾರದಲ್ಲಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನೀವು ಮನೆ ಕಟ್ಟಿದ ಮೇಲೆ ಸಮಸ್ಯೆಗಳನ್ನು ನೀವು ತಗೊಂಡು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಮತ್ತೆ ಒದ್ದಾಡಿಕೊಂಡು ನೀವು ಹೋಗೋದಕ್ಕಿಂತ ಮನೆ ಕಟ್ಟುವ ಸಮಯದಲ್ಲೇ ಇದೆಲ್ಲವನ್ನು ನೀವು ವೇದಿಕ ವಿಧಿವಿಧಾನಗಳನ್ನು ಅಳವಡಿಸ್ಕೊಂಡು ನೀವು ಇದೆಲ್ಲ ಪರಿಪಾಲನೆಯನ್ನು ಮಾಡಿಕೊಂಡು ಬಂದರೆ ಆ ಮನೆ ನಿಮಗೆ ಲಕ್ಷ್ಮಿ ಸ್ಥಾನ ಆಗುತ್ತೆ. ಯಾವ ಥರದ ಲಕ್ಷ್ಮಿ ಸ್ಥಾನ ಆಗುತ್ತೆ ಅಂದರೆ ಅದೃಷ್ಟ ಲಕ್ಷ್ಮಿಯ ಸ್ಥಾನ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ದುರದೃಷ್ಟ ಲಕ್ಷ್ಮಿ ನಿಮ್ಮ ಬೆನ್ನ ಹಿಂದೆ ಬೀಳ್ತಾಳೆ. ಅದರಿಂದ ಮುಂದೆ ಆಗುವಂಥ ಅಪಾಯಗಳಿಗೆ ನೀವೇ ಜವಾಬ್ದಾರರು. ನಾನು ಈ ವಿಚಾರವನ್ನು ನಿಮಗೆ ಹೆದರ್ಸಕ್ಕೆ ಹೇಳ್ತಿಲ್ಲ. ಯಾಕೆ ಅಂದರೆ 14 ವರ್ಷಗಳ ನನ್ನ ಒಂದು ಅನುಭವದ ಮುಖಾಂತರ, ಅಂದರೆ ಇಲ್ಲಿ ನನ್ನ ಸ್ವಂತ ಅನುಭವನೂ ಇದೆ, ಅದರ ಜೊತೆಯಲ್ಲಿ ನಮ್ಮಲ್ಲಿಗೆ ಬರುವಂತಹ ಸಾವಿರಾರು ಜನರ ಕ್ಲೈಂಟ್ಸ್ಗಳ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಇದ್ದೀನಿ. ಈಗ ರೀಸೆಂಟಾಗಿ ನಾನು ನೋಡ್ತಾ ಇದ್ದೀನಿ, ಯಾರೋ ಒಬ್ಬರು ಬಂದರು, ಮನೆಯನ್ನು ಕಟ್ಟಿದ್ದೀನಿ, 2 ವರ್ಷ ಆಯಿತು ನನಗೆ, ಅಲ್ಲಿ 1 ಕೋಟಿ ನಾನು ಲಾಸ್ ಮಾಡಿಕೊಂಡೆ. ಇನ್ನೊಬ್ರು ಬಂದರು, ಕಟ್ಟಿರೋ ಮನೆ ತೊಗೊಂಡೆ ಗುರೂಜಿ, ನಾನು ಅದನ್ನು ತೊಗೊಂಡು ಮತ್ತೆ ರಿನೋವೇಷನ್ ಮಾಡೋಕ್ಕೆ ಸಾಲ ಮಾಡಿದೆ, ಅದನ್ನು ಬಾಡಿಗೆಗೆ ಕೊಟ್ಟಿದ್ದೀನಿ, ನಾನು ಆ ಪೋರ್ಷನಲ್ಲಿದ್ದೀನಿ. ಆದರೆ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಇವಾಗ ಬಿಸ್ನೆಸ್ಸು ನನಗೆ ನಿಂತು ಹೋಗ್ಬಿಟ್ಟಿದೆ. ಇದರ ಜೊತೆಯಲ್ಲಿ ನನಗೆ EMI ಕಟ್ಟೋಕ್ಕಾಗ್ತಾ ಇಲ್ಲ, ತುಂಬ ಸಮಸ್ಯೆಗಳಲ್ಲಿದ್ದೀನಿ, ನನ್ನ ಹೆಂಡತಿ ಮಕ್ಕಳ ಒಡವೆ ಎಲ್ಲ ನಾನು ಅಡ ಇಟ್ಬಿಟ್ಟಿದ್ದೀನಿ. ಇದನ್ನು ಹೇಳಿದ್ರು. ಇದ್ರ ಜೊತೆಲಿ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅದಕ್ಕೆ ನನಗೆ ಕೇಳೋಕ್ಕೆ ಬೇಜಾರಾಗ್ತದೆ. ಅವ್ರು ಹೇಳಿದ್ರು, ನನಗೆ ಎಲ್ಲವನ್ನ ಬಿಟ್ಟು ನಾನು ಸೂಸೈಡ್ ಮಾಡ್ಕೊಂಬಿಡೋಣ ಅನ್ನೋ ಒಂದು ಥಾಟಲ್ಲಿದ್ದೀನಿ ಅಂತ ಹೇಳಿದಾಗ ಕೇಳಿದವ್ರು ನಮಗೆ ಹೇಗಾಗಿರುತ್ತೆ, ಯಾಕೆ ಈ ರೀತಿ ಎಲ್ಲ ಸಮಸ್ಯೆಗಳು ಬರುತ್ತೆ? ಮನೆಯನ್ನು ಹೋಗಿ ನಾನು ವಿಶ್ಲೇಷಣೆ ಮಾಡಿದಾಗ ಅಲ್ಲಿರುವಂತಹ ವಾಸ್ತು ದೋಷಗಳು, ಮತ್ತು ಆ ಒಂದು ಮನೆಯನ್ನು ಕಟ್ಟಿರುವ ರೀತಿ, ಮತ್ತು ಇವ್ರ ಜಾತಕದಲ್ಲಿರುವಂತಹ ದೋಷಗಳು, ಇದೆಲ್ಲ ನೋಡಿದಾಗ ನಮಗೆ ಇವ್ರು ಯಾಕಪ್ಪ ಮುಂಚೆ ಬರಲಿಲ್ಲ ಅಂತ ಅನ್ನಿಸ್ತು. ಅದೇ ರೀತಿ ಮೊನ್ನೆ ಒಬ್ಬರು ವಿಲ್ಲಾದವರು ಬಂದಿದ್ದರು. 3000 ಸ್ಕ್ವೇರ್ ಫೀಟ್ ವಿಲ್ಲಾ ಸರ್ಜಾಪುರದಲ್ಲಿದೆ, ಹೆಚ್ಚು ಕಮ್ಮಿ 3 ಕೋಟಿ ರೂಪಾಯಿ ಮನೆ. ಅವ್ರಿಗೆ ಆ ಮನೆಯನ್ನು ಏನಿದೆ ಅದನ್ನೇ ತೊಗೋಬೇಕೇ ಹೊರತು ಅವ್ರಿಗೆ ಯಾವುದೇ ರೀತಿ ನನಗೆ ಯಾವ್ಯಾವ ಒಂದು ಪ್ಲೇಸ್ಮೆಂಟ್ ಎಲ್ಲಿ ಬರಬೇಕು ಅನ್ನೋ ಥರ ಆಪ್ಷನ್ನೇ ಕೊಟ್ಟಿಲ್ಲ. ಅದರಲ್ಲಿ ಅವರಿಗೆ ಸಂಪ್ ಕೊಟ್ಟಿಲ್ಲ, ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿಲ್ಲ. ಅದರಿಂದ ಅವ್ರಿಗೆ ತುಂಬ ಸಮಸ್ಯೆಗಳಾಗ್ತಿತ್ತು. ನಾವು ಹೋಗಿ ಇದೆಲ್ಲವನ್ನು ನಾವು ಯಾವುದೇ ರೀತಿ ಕಟ್ಟಡ ಒಡೆಯದೆ, ಡೆಮಾಲಿಷ್ ಮಾಡದೆ, ರೀಕನ್ಸ್ಟ್ರಕ್ಷನ್ ಮಾಡದೆ ವೇದಿಕ ವಿಧಿವಿಧಾನಗಳನ್ನೆಲ್ಲ ಮಾಡಿಕೊಟ್ಟು ಬಂದಿದ್ದೀವಿ. ನಾನು ಹೇಳೋದಿಷ್ಟೇ, ನೀವು ಮನೆಯನ್ನು ಕಟ್ಟಿ ಸಮಸ್ಯೆಗಳಲ್ಲಿ ಆಮೇಲೆ ತಗಲಾಕೊಂಡು ಒದ್ದಾಡೋದಕ್ಕಿಂತ ಮುಂಚೆನೇ ನೀವು ಇದೆಲ್ಲವನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ನಿಮ್ಮ ಮನೆ ನಿಮ್ಮ ಕೈ ಹಿಡಿಯುತ್ತೆ. ನೀವು ದೇವಸ್ಥಾನಕ್ಕೆ ಹೋದರೆ
ಹೇಗೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ, ಒಂದು ಪಾಸಿಟಿವ್ ಫೀಲ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಇದ್ದಾಗ ನಿಮಗೆ ಒಂದು ನೆಮ್ಮದಿ ಇರಬೇಕು, ಒಂದು ಶಾಂತಿ ಇರಬೇಕು. ಯಾಕಾದರೂ ಈ ಮನೆಗೆ ಬಂದನೋ ಮತ್ತು ಈ ಮನೆಯಿಂದ ಓಡೋದ್ರೆ ಸಾಕಪ್ಪ ಅನ್ನೋದು ರೀತಿಯಲ್ಲಿ ಯಾರಿಗೂ ಆಗಬಾರ್ದು. ಯಾಕೆಂದರೆ ಈಗಾಗಲೇ ಕೆಲವರು ಈ ಒಂದು ಸಂಚಿಕೆಯನ್ನು ನೋಡ್ತಿರೋರಿಗೆ ಅನ್ನಿಸ್ತಾ ಇರುತ್ತೆ, ಈ ಮನೆಗೆ ಬಂದ ಮೇಲೆ ನನಗೆ ಸಮಸ್ಯೆಗಳಾಗ್ತಾ ಇದೆ, ಈ ಮನೇಲಿ ನಂಗೆ ಇರೋಕ್ಕೆ ಇಷ್ಟ ಆಗ್ತಿಲ್ಲ. ಇನ್ನೂ ಎಷ್ಟೋ ಜನ ಕೆಲವರು ಬುದ್ಧಿವಂತರು ಅವ್ರಿಗೆ ಹೇಳಿರೋದು, ಈ ಮನೇನ ಖಾಲಿ ಮಾಡಿಬಿಟ್ಟು ನೀನು ಬೇರೆ ಕಡೆ ಇರು, ಈ ಮನೆನ ಬಾಡಿಗೆ ಕೊಟ್ಬಿಡು, ಈ ಥರ ಹೇಳಿ ಮನೆ ಖಾಲಿ ಮಾಡಿಸಿರುವಂಥವರು ನಮ್ಮಲ್ಲಿದ್ದಾರೆ. ಅಂಥ ಕ್ಲೈಂಟ್ಸು ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ನೀವು ಒಂದು ಮನೆಯನ್ನು ಕಟ್ಟಿ ನೀವು ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಇರಿ, ನೀವು ಆ ಮನೇಲಿ ಇಲ್ಲ ಅಂದರೆ ಅದರ ಒಂದು ಪಾಸಿಟಿವ್ ಎನರ್ಜಿ ಇರಲಿ, ನೆಗೆಟಿವ್ ಎನರ್ಜಿ ಇರಲಿ, ಅದು ನಿಮಗೆ ಕನೆಕ್ಟೆಡ್ ಆಗೇ ಇರುತ್ತೆ. ಏಕೆಂದರೆ ಭೂಮಿಯ ಒಂದು ಋಣ ನಮಗೆ ಎಲ್ಲೋದ್ರೂ ಕೂಡ ನಮಗೆ ಅದು ಚೇಂಜ್ ಆಗಲ್ಲ, ಅದಲ್ಲೇ ಇರುತ್ತೆ. ಅದರ ಒಂದು ಎಫೆಕ್ಟು ಇಂಪ್ಯಾಕ್ಟು ನಿಮಗೆ ಬಿದ್ದೇ ಬೀಳುತ್ತೆ. ಈ ವಿಚಾರದಲ್ಲಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನೆಂದರೆ, ನಮ್ಮ ಒಂದು ಸನಾತನ ಒಂದು ಪದ್ಧತಿಯಲ್ಲಿ ಏನೆಲ್ಲ ಒಂದು ವೇದಿಕ್ ವಾಸ್ತು ವಿಧಿವಿಧಾನಗಳಿದೆ ಅದೆಲ್ಲವನ್ನ ಕೂಡ ನಾವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ನಾವು ಪ್ರತಿ ಸ್ಟೇಜಲ್ಲೂ ನಿಮಗೆ ಗೈಡನ್ನು ಮಾಡ್ತಾ ಮತ್ತು ಯಾವ ರೀತಿ ನೀವು ಫಾಲೋ ಮಾಡಬೇಕು ಅಂತ ಮಾಡ್ತಾ ಎಲ್ಲವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದನ್ನು ನೀವು ಫಾಲೋ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿ ಆ ರಿಸಲ್ಟ್ಸನ್ನು ಖಂಡಿತ ನೀವು ನೋಡ್ತೀರಾ. ಗುರುಗಳೇ, ಹೊಸದಾಗಿ ಮನೆ ಕಟ್ಟಿಸುವಂಥವ್ರಿಗೆ ನಿಮ್ಮ ಮಾರ್ಗದರ್ಶನ ಸೂಚನೆ ಮಾಡೋದ್ರ ಮುಖಾಂತರ ಮನೆ ಕಟ್ಟುವಾಗಲೇ ವೇದಿಕ್ ವಿಧಿವಿಧಾನಗಳನ್ನು ಅನುಸರಿಸಿ ಪರಿಹಾರಗಳನ್ನು ಸೂಚಿಸಿ ತದನಂತರ ಎಲ್ಲ ಕಾರ್ಯಕ್ರಮಗಳನ್ನು ಆರಂಭಿಸ್ತಾರೆ. ಈಗಾಗಲೇ ನಾನು ಮನೆಯನ್ನು ಕಟ್ಟಿಬಿಟ್ಟಿದ್ದೀನಿ, ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ನೋರಿಗೆ ಯಾವ ತರಹದ ಪರಿಹಾರ ಇದೆ? ಈಗ ನೀವು ಕೇಳಿದ ಪ್ರಶ್ನೆ ತುಂಬ ಉತ್ತಮವಾದಂಥ ಒಂದು ಪ್ರಶ್ನೆ. ಯಾಕೆ ಅಂದರೆ ಮನೆ ಕಟ್ಟೋಕ್ಕೆ ಮುಂಚೆ ಆದರೆ ನಾವು ಏನು ಬೇಕಾದ್ರೂ ಕೂಡ ಪರಿಹಾರಗಳಾಗ್ಬೋದು, ವೇದಿಕ್ ವಿಧಿವಿಧಾನಗಳನ್ನಾಗ್ಬೋದು ಎಲ್ಲವನ್ನು ಪಾಲನೆ ಮಾಡಲಿಕ್ಕಾಗತ್ತೆ. ಆದರೆ ಈಗೇನಾಗಿದೆ ಅಂದರೆ ಈ ಕಾರ್ಯಕ್ರಮನ ನೋಡ್ತಾ ಇರುವಂತಹ ಎಷ್ಟೋ ವೀಕ್ಷಕರ ಮನಸ್ಸಲ್ಲಿ ಈ ಪ್ರಶ್ನೆ ಬರುತ್ತೆ, ನನಗೆ ಈ ಒಂದು ಗುರುಗಳ ಮಾರ್ಗದರ್ಶನ ಮೊದಲೇ ಸಿಕ್ಕಿದ್ದಿದ್ರೆ ನಾನು ಕೂಡ ಈ ಸಮಸ್ಯೆಗಳಿಂದ ಆಚೆ ಬರ್ತಿದ್ದೇನೋ ಅಥವಾ ಈ ಸಮಸ್ಯೆಗಳೇ ಬರ್ದಂಗೆ ಮನೆ ಕಟ್ತಿದ್ದೇನೋ ಅಂತ ತುಂಬ ಜನ ಅಂದ್ಕೊಳ್ತಿರ್ಬೋದು. ಎಲ್ರಿಗೂ ನಾನೇನು ಹೇಳ್ತೀನಿ ಅಂದರೆ, ಈಗಲೂ ಕೂಡ ನಿಮಗೆ ಕಾಲ ಮಿಂಚಿಲ್ಲ. ಯಾಕೆ ಅಂದರೆ ನಿಮ್ಮ ಮನೆ ಯಾವುದೇ ರೀತಿ ಕಟ್ಟಿರಲಿ, ನೀವು ತೊಂದರೆ ಇಲ್ಲ. ಮೊದಲಿಗೆ ನಾ ಹೇಳೋದೇನಪ್ಪ ಅಂತಂದರೆ, ನೀವು ಒಮ್ಮೆ ಬಂದು ನಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಮತ್ತು ನಾವು ನಿಮ್ಮ ಜಾಗದ ಒಂದು ಏನಂತೀವಿ ವಿಶ್ಲೇಷಣೆಯನ್ನು ಅಂದರೆ ಒಂದು ಪರಿಶೀಲನೆಯನ್ನು ಮಾಡ್ತೀವಿ. ಅಂದರೆ ನಿಮ್ಮ ಜಾಗಕ್ಕೆ ಬರ್ತೀವಿ, ಸೈಟ್ ವಿಸಿಟನ್ನು ಮಾಡೋಣ, ಅದರ ಜೊತೆಯಲ್ಲಿ ಅಕ್ಕಪಕ್ಕದ ವಾಸ್ತು ಏನು ಹೇಳ್ತಾ ಇದೆ ಮತ್ತು ನೀವು ಮನೆ ಕಟ್ಟಿದ್ದೀರಾ ಆ ಜಾಗದಲ್ಲಿ ಯಾವ ಥರದ ಎನರ್ಜಿಗಳಿದೆ ಇದೆಲ್ಲವನ್ನು ಒಂದು ಸ್ಟಡಿ ಮಾಡಿ ಅದರ ಜೊತೆಯಲ್ಲಿ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿ. ನಾನು ಆಗಲೇ ಹೇಳಿದೆ, ನಿಮ್ಮ ಮನೆಯ ಡೋರ್ ನಂಬರು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನೋಡಿ, ಈಗ ಎಕ್ಸಾಂಪಲ್ಲು ನಿಮ್ಮ ಮನೆಯ ಡೋರ್ ನಂಬರ್ 38 ಇದೆ ಅಂತ ಇಟ್ಕೊಳ್ಳಿ. ನಿಮಗೆ ನಾವು ಸುಲಭವಾಗಿ ಹೇಳ್ಬೋದು, ಮನೆ ವಿಶ್ಲೇಷಣೆಯನ್ನೇ ಮಾಡದೆ ನಿಮ್ಮ ಮನೆಯಲ್ಲಿ ಮೈಂಡ್ ಡಿಸ್ಟರ್ಬೆನ್ಸ್ ಸಿಕ್ಕಾಪಟ್ಟೆ ಇರುತ್ತೆ, ಮತ್ತು ನಿಮಗೆ ಡಿಸಿಷನ್ ಮೇಕಿಂಗ್ ಮಾಡೋಕ್ಕಾಗಲ್ಲ, ಮತ್ತು ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಆ ದುಡ್ಡು ಖಂಡಿತ ನಿಮಗೆ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು. ನಿಮ್ಗೆ ಅನ್ನಿಸ್ಬೋದು, ಡೋರ್ ನಂಬರಿಂದ ಈ ಸಮಸ್ಯೆ ನೀವು ಹೇಗೆ ಹೇಳ್ತಿದ್ದೀರಾ? ನೋಡಿ, ಅದಕ್ಕೆ ನಾನು ಆಗಲೇ ಹೇಳಿದ್ದು ನಿಮಗೆ, ಸಂಖ್ಯಾಶಾಸ್ತ್ರ ಅನ್ನೋದು ಕೂಡ ವಾಸ್ತುಶಾಸ್ತ್ರದ ಜೊತೆಯಲ್ಲಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಒಂದು ಕಾಂಪ್ಲಿಮೆಂಟರಿ ಸಬ್ಜೆಕ್ಟು. ಯಾವಾಗ ನಿಮ್ಮ ಡೋರ್ ನಂಬರ್ ಸರಿ ಇಲ್ಲ ಅಂದರೆ ಆ ಡೋರ್ ನಂಬರು ನಿಮಗೆ ಸಮಸ್ಯೆಗಳನ್ನು ಕೊಡ್ತಾ ಬರುತ್ತೆ. ಓಕೆ, ಇದಕ್ಕೆ ವಿಚಾರ ಆಮೇಲೆ ನೋಡೋಣ. ಈಗಾಗಲೇ ಮನೆ ಕಟ್ಟಿಬಿಟ್ಟಿದ್ದೀರಾ, ಕಟ್ಟಿ ಸಮಸ್ಯೆಗಳಲ್ಲಿದ್ದೀರಾ, ಇದಕ್ಕೆ ನಿಮಗೀಗ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿದೆ. ಯಾಕೆ ಅಂದರೆ ನಮ್ಮ ಶ್ರೀ ಅನಂತ ವಾಸ್ತುವಿನಿಂದ ನಾವು ಯಾರಿಗೇ ಕೊಟ್ಟರೂ ಕೂಡ ಸೊಲ್ಯೂಷನ್ನು ಟೆಂಪ್ರರಿಯಾಗಿ ಕೊಡೋದಿಲ್ಲ. ಯಾಕೆ ಟೆಂಪ್ರರಿಯಾಗಿ ಕೊಡಲ್ಲ ಅಂದರೆ, ನೀವಿರೋ ಮನೆ ಪರ್ಮನೆಂಟ್ ಅಲ್ವಾ. ಅದೇ ನೀವು ಬಾಡಿಗೆ ಮನೇಲಿ ಇದ್ರೆ ಅಂತ ಇಟ್ಕೊಳ್ಳಿ, ನೀವು ಬಂದು ನಮಗೇನಾದ್ರೂ ಕೂಡ ಈ ಥರ ಸಮಸ್ಯೆಗಳಾಗ್ತಿದೆ ಅಂತಂದರೆ ನಿಮ್ಮ ಮನೆಯನ್ನು ನಾವು ಪರಿಶೀಲನೆಯನ್ನು ಮಾಡಿ ನಿಮ್ಮ ಮನೆ ಸರಿ ಇಲ್ಲ ಅಂದರೆ ನಾವು ನಿಮಗೇನು ಸಜೆಸ್ಟ್ ಮಾಡ್ಬೋದು? ನಮ್ಮಲ್ಲಿ ನಾವು ಸಜೆಸ್ಟ್ ಮಾಡೋದಿಷ್ಟೇ, ಫಸ್ಟು ತುಂಬ ಪ್ರಾಬ್ಲಮ್ ಇದೆ ಅಂದರೆ ಮನೆಯನ್ನು ಖಾಲಿ ಮಾಡಿ ಅಂತ. ಪರಿಹಾರ ಕೊಡೋಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲರೂ ಪರಿಹಾರದ ಹಿಂದೆ ಬಿದ್ದಿದ್ದಾರೆ. ಆದರೆ ಆ ಪರಿಹಾರ ನಿಮಗೆ ಯಾವ್ದು ಕೊಡಬೇಕೋ ಅದನ್ನು ಕೊಟ್ಟರೆ ನಿಮ್ಗೆ ಅದು ಕೆಲಸ ಮಾಡುತ್ತಲ್ವ. ಈಗ ಸ್ವಂತ ಮನೆಯಲ್ಲಾದರೆ ನಾವು ನಿಮಗೆ ಪರಿಹಾರ ಕೊಡ್ಬೋದು, ಬಾಡಿಗೆ ಮನೆಯಲ್ಲಿ ಕೊಡೋದಕ್ಕೆ ಹೋದರೆ ಏನಾಗುತ್ತೆ, ನಿಮಗೆ ಓನರ್ ಕಂಡೀಷನ್ಸ್ಗಳಿದ್ರೆ ನೀವು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಬಾಡಿಗೆ ಮನೇಲಿದ್ದವ್ರಿಗೆ ಮನೆ ಖಾಲಿ ಮಾಡಪ್ಪ ಅಂತೀವಿ. ಅದೇ ಸ್ವಂತ ಮನೇಲಿದ್ದವ್ರಿಗೆ ಏನು ಮಾಡಬೇಕು? ಈಗ ನಮ್ಮಲ್ಲಿ ತುಂಬ ಜನ ಬರ್ತಾರೆ, ಸ್ವಂತ ಮನೇಲಿದ್ದೆ, ಈಗ ನಾನು ಬಾಡಿಗೆ ಮನೇಲಿದ್ದೀನಿ, ಮತ್ತು ಆ ಮನೆ ಏನು ಮಾಡ್ದಪ್ಪ ಅಂದರೆ ಅದನ್ನು ಬಾಡಿಗೆ ಕೊಟ್ಟಿದ್ದೀನಿ, ಸಮಸ್ಯೆ ಪರಿಹಾರ ಆಯ್ತೇನಪ್ಪ ಅಂದರೆ ಇಲ್ಲ ಗುರುಗಳೇ, ಇನ್ನೂ ಸಮಸ್ಯೆ ಹಾಗೇ ಇದೆ, ಇನ್ನೂ ಸಮಸ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿರೋರು ಇವತ್ತು ತುಂಬ ಜನ ಇದ್ದಾರೆ. ಯಾಕೆ ಹಿಂಗಾಗತ್ತೆ ನೋಡಿ, ಈ ಒಂದು ಭೂಮಿ ಅಂತ ನೀವು ಕೊಂಡ್ಕೊಂಡಾಗ ಈ ಭೂಮಿಯ ಒಂದು ಋಣ ನಿಮಗೆ ನಿಮ್ಮ ಜೊತೆಯಲ್ಲೇ ಇರುತ್ತೆ. ನೀವು ಎಲ್ಲೇ ಇದ್ರೂ ಕೂಡ, ಆ ಮನೆಯಲ್ಲಾದರೂ ಇರಿ, ನೀವು
ಬೇರೆ ಊರಿಗಾದರೂ ಹೋಗಿ, ಬೇರೆ ದೇಶಕ್ಕಾದರೂ ಹೋಗಿ ನೀವು, ಅದೆಲ್ಲೂ ನಿಮಗೆ ಡಿಸ್ಕನೆಕ್ಟ್ ಆಗೋದಿಲ್ಲ. ಈಗ ಮನೆನ ನೀವು ಬಾಡಿಗೆ ಕೊಡ್ತಿರಲ್ಲಪ್ಪ, ಬಾಡಿಗೆ ಕೊಟ್ಟಾಗ ಅದರದ್ದು ಬಾಡಿಗೆ ಬರುತ್ತಲ್ವ, ಅದನ್ನು ನೀವು ಎಂಜಾಯ್ ಮಾಡ್ತಿರಲ್ವ. ಅದೇ ರೀತಿ ಆ ಮನೆಯಿಂದ ನಿಮ್ಗೆ ಏನಾದರೂ ತೊಂದರೆಗಳಾದರೆ ಅದನ್ನು ನೀವೇ ಎಂಜಾಯ್ ಮಾಡಬೇಕಾಗತ್ತೆ. ಯಾರು ಎಂಜಾಯ್ ಮಾಡ್ತಾರೆ? ನಿಮ್ಗೆ ಅನ್ನಿಸ್ಬೋದು ನಾವು ಕಷ್ಟದಲ್ಲಿದ್ದೀವಿ, ಗುರುಗಳು ನೋಡಪ್ಪ ಎಂಜಾಯ್ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದೀರಾ ಅಂದರೆ, ಮತ್ತೆ ಅದೇ ತಾನೇ ಮಾಡ್ತಾ ಇರೋದು ನೀವೀಗ. ಕಷ್ಟನೂ ನೀವೇ ತಗೋಬೇಕು, ಸುಖನೂ ನೀವೇ ತಗೋಬೇಕು. ಈಗ ಯಾರೆಲ್ಲ ಮನೆಯನ್ನು ಕಟ್ಟಿದ್ದೀರಾ, ಸೊ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ. ಯಾಕೆ ಅಂದರೆ ನಮ್ಮ ಶ್ರೀ ಅನಂತ ವಾಸ್ತುವಿನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಿಮ್ಮ ಮನೆಯನ್ನು ಕೆಡವದೆ ಮತ್ತು ಮರು ನಿರ್ಮಾಣ ಮಾಡದೆ, ಅಂದರೆ ಡೆಮಾಲಿಷು ಮಾಡಿಸಲ್ಲ, ರೀಕನ್ಸ್ಟ್ರಕ್ಷನ್ನು ಮಾಡಿಸೋದಿಲ್ಲ. ಅದಕ್ಕೆ ಏನು ಸಮಸ್ಯೆಗಳಿದೆ ಫಸ್ಟು ಸ್ಟಡಿ ಮಾಡಿ, ಐಡೆಂಟಿಫೈ ಮಾಡಿ, ಅನಾಲಿಸಿಸನ್ನು ಮಾಡಿ, ಆಮೇಲೆ ನಿಮ್ಮ ಜಾತಕಗಳ ಪರಿಶೀಲನೆಯನ್ನು ಮಾಡಿ, ನಾವು ನಿಮಗೆ ವೇದಿಕ್ ವಿಧಿವಿಧಾನಗಳ ಮೂಲಕ ಏನು ಪಾಸಿಬಿಲಿಟೀಸ್ ಆಗುತ್ತೆ ಅನ್ನೋ ನೋಡಿ, ಅಲ್ಲಿ ಏನಾದರೂ ಸಾಧ್ಯತೆಗಳಿದ್ದರೆ ಅದಕ್ಕೆ ನಾವು ಶಂಕುಸ್ಥಾಪನೆಯನ್ನು ಮಾಡಿಕೊಡ್ತೀವಿ. ಅದರ ಜೊತೆಯಲ್ಲಿ ಮತ್ತೆ ನಿಮಗೆ ಅಷ್ಟದಿಗ್ಬಂಧನವನ್ನು ಮಾಡಿಕೊಡ್ತೀವಿ. ಇದನ್ನು ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂದರೆ, ನಿಮ್ಮ ಮನೆಯ 8 ದಿಕ್ಕುಗಳು ಏನಿದೆ ಅಲ್ಲಿ ಇರುವಂತಹ ಅಷ್ಟದಿಕ್ಪಾಲಕರು ಸ್ಟ್ರಾಂಗ್ ಆಗ್ತಾರೆ. ಮತ್ತು ಅದರ ಜೊತೆಯಲ್ಲಿ ಪಂಚಭೂತಗಳು ಮತ್ತು ನವಗ್ರಹಗಳು ಏನಿದ್ದಾರೆ ಇವರೆಲ್ಲರಿಗೂ ಕೂಡ ನೀವು ಒಂದು ಏನಂತೀವಿ ಅವ್ರನ್ನೆಲ್ಲ ಆಹ್ವಾನ ಮಾಡಿ, ಅಂದರೆ ಅವ್ರನ್ನೆಲ್ಲ ಇನ್ವೈಟ್ ಮಾಡಿ ನಿಮ್ಮ ಜಾಗದಲ್ಲಿ ಅವರನ್ನು ನೀವು ಇದ್ದು ನಿಮ್ಮನ್ನು ಕಾಯಬೇಕು. ಅದಕ್ಕೆ ರಿಲೇಟೆಡಲ್ಲಿ ನಾವೇನು ಮಾಡ್ತಿದ್ದೀವಿ, ಶಂಕುಸ್ಥಾಪನೆಯ ವಿಧಿವಿಧಾನಗಳನ್ನು ಮಾಡ್ತಾ ಇದ್ದೀವಿ. ಈಗ ಕೆಲವರು ಕೇಳ್ಬೋದು, ಗುರುಗಳೇ ಮನೆ ಕಟ್ಟೋದಕ್ಕೆ ಮುಂಚೆ ಆಗಿದ್ರೆ ನಾವು ಈಸಿಯಾಗಿ ಮಾಡ್ಬೋದಿತ್ತು, ಇವಾಗಲೂ ಮಾಡ್ಬೋದಾ ಅಂದರೆ, ಖಂಡಿತ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಫಸ್ಟು ನಾವು ಬಂದು ಡೀಟೇಲಾಗಿ ನಿಮ್ಮ ಮನೆಯನ್ನು ನೋಡಿದ್ರೆ ಅಲ್ಲಿ ಏನು ಪಾಸಿಬಿಲಿಟೀಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ನೋಡಿ, ಸಮಸ್ಯೆಗಳು ಅನ್ನೋದು ಇದು ಬರ್ತಾನೇ ಇರುತ್ತೆ ನೀವೇನು ಮಾಡಲಿಲ್ಲ ಅಂದರೆ. ಯಾಕೆ ಅಂದರೆ ಈಗ ನೋಡಿ, ಅರ್ಥ ಮಾಡ್ಕೊಳ್ಳಿ, ಈಗ ಒಬ್ಬೊಬ್ಬರ ಜಾತಕ ಒಂದೊಂದು ಇರುತ್ತಲ್ವ. ಈಗ ನಿಮ್ಮ ಜಾತಕ ಚೆನ್ನಾಗಿರುತ್ತೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜಾತಕನೋ, ನಿಮ್ಮ ಹೆಂಡತಿ ಜಾತಕನೋ, ನಿಮ್ಮ ತಂದೆ ತಾಯಿಗಳ ಜಾತಕನೋ, ಅಥವಾ ನಿಮ್ಮ ಮನೇಲಿ ಯಾರೆಲ್ಲ ವಾಸ ಮಾಡ್ತೀರಾ ಒಬ್ಬೊಬ್ಬರದ್ದು ಜಾತಕ ಸಿಂಗಲ್ ಅಲ್ವಾ. ಆದರೆ ಎಲ್ಲರೂ ವಾಸ ಮಾಡ್ತಿರೋದಲ್ಲಿ ಒಂದೇ ಮನೆಯಲ್ಲಿ. ಅಂದರೆ ಆ ಮನೆಯಲ್ಲಿ ನಿಮಗೆ ವಾಸ್ತುದೋಷಗಳಾದಾಗ ಅದರ ಇಂಪ್ಯಾಕ್ಟು ಪ್ರತಿಯೊಬ್ಬರ ಮೇಲೂ ಇದ್ದೇ ಇರುತ್ತೆ. ಈಗ ನಿಮ್ಮ ಟೈಮ್ ಚೆನ್ನಾಗಿದೆ, ನಿಮಗೆ ವಾಸ್ತು ಎಫೆಕ್ಟು ಗೊತ್ತಾಗ್ತಾ ಇರೋದಿಲ್ಲ. ಆದರೆ ಬೇರೆಯವ್ರ ಟೈಮ್ ಚೆನ್ನಾಗಿಲ್ಲ ಅಂದರೆ ಅದರ ಎಫೆಕ್ಟ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಅಲ್ವಾ. ಸೊ ನೋಡಿ, ಈ ವಿಚಾರದಲ್ಲೇ ನಾನು ಹೇಳೋದೇನೆಂದರೆ, ನಿಮ್ಮ ಜಾತಕ ಸರಿ ಇರಲಿ, ತುಂಬ ಸಂತೋಷ. ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಅವಕಾಶ, ನಿಮ್ಮ ಮನೆಯ ಒಂದು ವಾಸ್ತು ಮತ್ತು ಸಂಖ್ಯಾಶಾಸ್ತ್ರ, ಈ ಎರಡೂ ನಿಮಗೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು. ಈಗಾಗಲೇ 14 ವರ್ಷಗಳಿಂದ ನಾವು ಇದೇ ಕೆಲಸ ಮಾಡ್ತಾ ಬಂದಿದ್ದೀವಿ. ನನ್ನ ಸ್ವಂತ ಅನುಭವದಲ್ಲಿ ನಾನು ಇದ್ದ ಹಳೆ ಮನೆಗಳಲ್ಲೆಲ್ಲ ತುಂಬ ವಾಸ್ತು ದೋಷಗಳಿತ್ತು, ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾರ್ತ್ ಈಸ್ಟಲ್ಲಿ ಕಿಚನ್ನು ನಿಮಗೆ ಗೊತ್ತಿರ್ಬೋದು, ಈಶಾನ್ಯ ಮೂಲೆಯಲ್ಲಿ ಏನಾದರೂ ಕಿಚನ್ ಇತ್ತು ಅಂದರೆ ಆ ಮನೆಯಲ್ಲಿ ಸರ್ವನಾಶನೇ. ಆದರೆ ಅದು ನಮಗೆ ಗೊತ್ತಿಲ್ಲ. ಅದೆಲ್ಲ ಮಾಡಿದ ಮೇಲೆ ನಾನು ನನ್ನ ಬಿಸ್ನೆಸ್ಸಲ್ಲಿ ಕೇರ್ ಆಫ್ ಫುಟ್ಪಾತ್ ಆಗಿ ಅದಾದ ನಂತರ 14 ವರ್ಷ ಈ ಫೀಲ್ಡಲ್ಲಿದ್ದೀನಿ ನಾನೀಗ. ಅಂದರೆ ಇದಕ್ಕೆ ಮುಂಚೆ ನಾನು ಬಿಸ್ನೆಸ್ ಮ್ಯಾನೇ, ನಾನು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂತ ಬಂದವನೇ. ಆದರೆ ನನಗೆ ಆ ದೈವ ಏನು ಹೇಳ್ತು ಅಂದರೆ, ನೀನು ಇಂಡಸ್ಟ್ರಿಯಲಿಸ್ಟ್ ಆಗೋದಕ್ಕಿಂತ ಯಾರ್ಯಾರೆಲ್ಲ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಅವ್ರಿಗೆ ನೀನು ಸಪೋರ್ಟ್ ಮಾಡು, ಅವ್ರಿಗೆ ನೀನು ಗೈಡ್ ಮಾಡು, ಇರ್ಬೋದೇನೋ ಗೊತ್ತಿಲ್ಲ. ಆ ಡಿವೈನ್ ನನ್ನ ಹೇಳ್ಕೊಂಡು ಬಂದಿದೆ. ಸೊ ನಾನು ಇದರ ಬಗ್ಗೆ ತುಂಬ ಡೀಟೇಲಾಗಿ ಈ ಒಂದು ವಾಸ್ತುಶಾಸ್ತ್ರ ಇರ್ಬೋದು, ಸಂಖ್ಯಾಶಾಸ್ತ್ರ ಇರ್ಬೋದು, ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ಇದೆಲ್ಲ ಆಳವಾಗಿ ನಾವು ಅಭ್ಯಾಸವನ್ನು ಮಾಡಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ನಮ್ಮ ಮನೆಯಲ್ಲಿ, ನಮ್ಮ ಒಂದು ಕಚೇರಿಯಲ್ಲಿ, ಮತ್ತು ಹಲವಾರು ಒಂದು ಕ್ಲೈಂಟ್ಸ್ಗಳ ಒಂದು ಜಾಗದಲ್ಲಿ, ಅದು ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು, ಕನ್ವೆನ್ಷನ್ ಹಾಲು, ಇಂಡಸ್ಟ್ರಿಗಳು, ಇಲ್ಲೆಲ್ಲ ನಾವು ಇಂಪ್ಲಿಮೆಂಟೇಷನನ್ನು ಮಾಡಿ ರಿಸಲ್ಟ್ಸ್ಗಳನ್ನು ನೋಡಿ ಅದನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಯಾಕೆ ಒಂದು ರಿಸಲ್ಟ್ಸ್ ಬರುತ್ತೆ ಅಂತಂದರೆ, ನಾವೆಲ್ಲ ಫಾಲೋ ಮಾಡೋದು ಬಂದು ಸನಾತನ ಪದ್ಧತಿಯ ವೇದಿಕ್ ವಿಧಿವಿಧಾನಗಳು 100% ನಾವು ಅದನ್ನು ಫಾಲೋ ಮಾಡ್ತೀವಿ. ಯಾಕೆಂದರೆ ಯಂತ್ರಗಳಿರ್ಬೋದು, ಮಂತ್ರಗಳಿರ್ಬೋದು, ತಂತ್ರಗಳಿರ್ಬೋದು, ರತ್ನಗಳಿರ್ಬೋದು, ಹರ್ಬ್ಸ್ಗಳು, ಮೂಲಿಕೆಗಳಂತ ಹೇಳ್ತೀವಿ. ಇದೆಲ್ಲ ವಿಚಾರಗಳನ್ನು ನಮ್ಮ ಒಂದು ವೇದಿಕ್ ವಿಧಿವಿಧಾನಗಳಲ್ಲಿ ನಮ್ಮ ಋಷಿಮುನಿಗಳು ಇದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ಅದನ್ನು ನಾವು ಇಲ್ಲಿ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮಗೆ ರಿಸಲ್ಟ್ಸ್ಗಳನ್ನು ಬರುತ್ತೆ. ಸೊ ಖಂಡಿತವಾಗಿ ನಿಮ್ಮ ಸಮಸ್ಯೆಯಿಂದ ನೀವು ಆಚೆ ಬರಬಹುದು. ಸೊ ಒಮ್ಮೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ನಾವು ಬಂದು ಡೀಟೇಲ್ ಆಗಿ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನಾವು ಕೊಡ್ತೀವಿ.